ಯಾವಾಗಲೂ ಎಲ್ಲದರಲ್ಲೂ ನಮ್ಮ ಸಂಗಡ ಇರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ದೇವರ ಆತ್ಮನ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಸಂದೇಶ, ನಾನೇ ದ್ರಾಕ್ಷಿಯ ಬಳ್ಳಿ ಭಾಗ 3, ಐ ಆಮ್ ದ ಗ್ರೇಪ್ ವೈನ್ ಪಾರ್ಟ್ 3, ಹೂ ಜೇ ಪುಟೋಶುಷಂ ಪಾರ್ಟ್ 3. ಇದರಲ್ಲಿ ದೇವರ ಆತ್ಮನ ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತ್ಮನು ವಿಶೇಷವಾಗಿ ಮಾತನಾಡುವವನಾಗಿದ್ದಾನೆ. ದೇವರ ಆತ್ಮನು ತಾನೇ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಯೋಹಾನ 15ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 15:6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಇಫ್ ಎ ಮ್ಯಾನ್ ಅಬೈಡ್ ನಾಟ್ ಇನ್ ಮೀ, he is cast forth as a branch and is withered, and men gather them and cast them into the fire, and they are burned. ಯೋಹಾನ 15ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವರು, ಅವು ಸುಟ್ಟು ಹೋಗುತ್ತವೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರ ಆತ್ಮನು ತಾನೇ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಮಹಾಪರಿಶುದ್ಧನಾದ ನಮ್ಮ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಈ ದಿನದಲ್ಲಿ ನಿನ್ನ ಜೀವಳ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ತಿಳಿಯಲಾರದ ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸುವ ಕರ್ತನೆ, ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಲ್ಲೂ ನಿನ್ನ ವಾಕ್ಯವೇ ಬಾಯ ಕತ್ತಿಯಂತೆ ಹರಿತವಾಗಿ ಕಾರ್ಯವನ್ನು ಮಾಡಲಿ. ಅದು ಕೀಳು ಮಜ್ಜೆಗಳನ್ನೆಲ್ಲ ತೂರಿ ಹೋಗುವಂಥ ಕಾರ್ಯವನ್ನು ಸಭೆಗಳಲ್ಲಿ ದೈವ ಜನರಲ್ಲಿ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಾವು ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಲ್ಲೂ ಜೀವವನ್ನು ಉಂಟು ಮಾಡಲಿ. ಅದರ ಮಹಿಮೆ ನಿನಗೆ ಸಲ್ಲಲಿ. ಮಾತನಾಡುವ ನಮ್ಮನ್ನು ಕರಳಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಡದಿಲ್ಲ ಇರಲಿ. ದೇವರ ಆತ್ಮನ ಎಲ್ಲವನ್ನ ನೀನು ನಮ್ಮೊಳಗಿಂದ ಮಾತನಾಡು. ನಿನ್ನ ಮಹಿಮೆಗಾಗಿ ಮಾತನಾಡು. ನೀನು ನಿನ್ನ ವಾಕ್ಯಗಳನ್ನು ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವಂತೆ, ಜೀವಿಸುವಂತೆ ಆಶೀರ್ವದಿಸುವ. ನಿನ್ನಲ್ಲಿ ಫಲ ಕೊಡುವ ವೃಕ್ಷಗಳಾಗಿ ನಾವು ಬೆಳೆಯತಕ್ಕಂತೆ ಪ್ರತಿಯೊಬ್ಬ ದೈವ ಜನರನ್ನು ಆಶೀರ್ವದಿಸು, ನೀನು ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿಯುವಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನು ತಾನೇ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಯೋಹಾನ 15ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 15:6 ಅಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ಈ ರೀತಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. ಇಫ್ ಎ ಮ್ಯಾನ್ ಅಬೈಡ್ ನಾಟ್ ಇನ್ ಮೀ, he is cast forth as a branch and is withered, and men gather them and cast them into the fire, and they all burned. ಯೋಹಾನ 15ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವರು, ಅವು ಸುಟ್ಟು ಹೋಗುತ್ತವೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಆರಂಭದಲ್ಲೇ ಈ ರೀತಿಯಾಗಿ ದೇವರ ಆತ್ಮನು ಪ್ರತಿಯೊಬ್ಬ ದೈವ ಜನರ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ, ಹಾಗಾದರೆ ದೇವರಲ್ಲಿ ಯಾರು ಬೇಕಾದರೂ, ಅವರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರೇ ಆಗಿದ್ರೂ ಕೂಡ ದೇವರಲ್ಲಿ ನೆಲೆಗೊಂಡಿರಬೇಕು ಎಂಬುದಾಗಿ ದೇವರ ಆತ್ಮ ಮಾತನಾಡ್ತಾ ಇದ್ದಾನೆ. ಅವರ ಅರಸರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, MLA ಆಗಿರ್ಬೋದು, CM ಆಗಿರ್ಬೋದು,
ಸಾಮಾನ್ಯ ಪ್ರಜೆಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಈ ಲೋಕದಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಸೈನ್ಯಾಧಿಕಾರಿ ಆಗಿರ್ಬೋದು, ಮಿಲಿಟರಿ ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಅವರು ದೇವರಲ್ಲಿ ನೆಲೆಗೊಂಡಿರಬೇಕೆಂಬುದನ್ನು ದೇವರ ಆತ್ಮನು ಪ್ರತಿಯೊಬ್ಬರ ವಿಷಯವಾಗಿ ಬಯಸುವವನಾಗಿರ್ತಾನೆ. ಯಾಕೆಂದ್ರೆ ದೇವರಲ್ಲಿ ನೆಲೆಗೊಂಡಿರಬೇಕು. ಆಮೇಲೆ ನೀನು ಯಾವ ಕುಲ, ಭಾಷೆ, ಜಾತಿ, ಜನಾಂಗ ಯಾವುದೇ ಆಗಿರಬೇಕು, ಯಾವುದೇ ದೇಶವಾಗಿರ್ಬೋದು, ವಿದೇಶದವನಾಗಿರ್ಬೋದು, ಯಾರೇ ಆಗಿದ್ರು ದೇವರಲ್ಲಿ ನೀನು నెలకొండిరువనాగిరಬೇಕು. మీరు ఎవరైనా సరే మీరు దేవునిలో నివసించాలా. అది దేవుడు మీ నుంచి ఎదురు చూసే విషయమైనది. ఆమేన్, హల్లెలూయా. ದೇವರು ಅದು ನಿಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ನೀವು ದೇವರಲ್ಲಿ ನೆಲೆಗೊಂಡಿದ್ದೀರೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನ ನೀವು ಪರಿಶೀಲಿಸಿಕೊಳ್ಳುವವರಾಗಿರ್ಬೇಕು. ಯಾಕೆಂದರೆ ದೇವರು ಎಲ್ಲರೂ ಕೂಡ ನನ್ನಲ್ಲಿ ನೆಲೆಗೊಂಡಿರ್ಬೇಕೆಂಬುದನ್ನು ಆತನು ಬಯಸುವ ದೇವರಾಗಿದ್ದಾನೆ. ಯಾಕೆಂದರೆ ಆತನಲ್ಲಿ ನೆಲೆಗೊಂಡಿರಿದರೆ ಮಾತ್ರ ನೀವು ಆತನ ರಾಜ್ಯವನ್ನು ಸೇರುವುದು ಸುಲಭವಾಗುತ್ತದೆ. ಆತನಲ್ಲಿ ನೀವು ನೆಲೆಗೊಳ್ಳದೆ ಹೋದರೆ ಆತನೇ ಏನು ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಆತನೇ ಹೇಳ್ತಾ ಇದ್ದಾನೆ. ಇದು ನಾವು ಅಂತವನು ಹೇಳ್ತಾ ಇಲ್ಲ, ಲೋಕದವರು ಯಾರು ಕೂಡ ಹೇಳ್ತಾ ಇಲ್ಲ, ಇದು ದೇವರು ತಾನೇ, ಆತನೇ ಸಭೆಯಾದ ನಮ್ಮೆಲ್ಲರ ಸಂಗ ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗುವವನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ಯಾಕೆಂದ್ರೆ ದೇವರಲ್ಲಿ ಯಾರು ನೆಲೆಗೊಂಡಿರ್ತಾರೋ ಅವರು ಸಮೃದ್ಧಿಯಾಗಿ ಬೆಳೆಯುವಂಥವ್ರಾಗಿರ್ತಾರೆ. ಆಮೇಲೆ ದಾವೀದನ ಕೀರ್ತನೆಗಳಲ್ಲೂ ಕೂಡ ದೇವರ ವಾಕ್ಯ ಹೇಳುತ್ತೆ, ದೇವರಲ್ಲಿ ಯಾರಿರ್ತಾರೋ ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವರು. ಅಂಥ ಮರದು ಏನು ಮಾಡುತ್ತೆ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಆದರೆ ದೇವರಲ್ಲಿ ನೆಲೆಗೊಳ್ಳದೆ ಇರುವವರು ಅವ್ರು ಹೆಂಗಿರ್ತಾರೆ ಅಂದರೆ ಅವನು ಹೊರಕ್ಕೆ ಬೀಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗ್ತಾನೆ. ಒಂದು ಕೊಂಬೆ ಮರದಲ್ಲಿ ಇದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಕಣ್ರಿ. ಆಮೇಲೆ ಆ ಕೊಂಬೆ ನನಗಿಷ್ಟ ಬಂದೆ, ನಾನು ಬದುಕ್ತೀನಿ, ಜೀವಿಸ್ತೀನಿ ಅಂತ ಆ ಕೊಂಬೆ ತನ್ನನ್ನು ತಾನೇ ಕಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಬದುಕುತ್ತೆ. 1 ದಿನ 2 ದಿನ ಬದುಕುತ್ತೆ, ಆಮೇಲೆ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ ಅಷ್ಟೇ. ಕೊಂಬೆ ಎಲ್ಲಿ ಇರಬೇಕು, ಮರದಲ್ಲೇ ಇರಬೇಕು. ಮರ ಯಾರು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನಲ್ಲಿ ಇರುವವನು ಅವನು ಸಮೃದ್ಧಿಯಾಗಿ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಆದರೆ ಇಂಥ ಮರದ ಕೊಂಬೆಗಳು ಏನಾದರೂ, ಮರದ ಕೊಂಬೆಗಳು ತನ್ನ ಅಷ್ಟಕ್ಕೆ ತಾನೇ ಬೆಳಿತೀನಿ ಅಂತ ನಾನು ಮರದಿಂದ ಆ ಕೊಂಬೆ ಕಟ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಆ ಕೊಂಬೆಗಳು ಕೆಲವು ದಿನ ಬದುಕ್ಬೋದು, ಆದರೆ ಮುಂದೆ ಹೋಯ್ತಾ ಅವನಿಗೋಗಿ ಅವು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆ ಅಂತೆ ಇರ್ತಾರೆ. ಅವರ ಜೀವಿತವು ಕಷ್ಟಕರವಾಗಿರುತ್ತೆ, ಅವರ ಜೀವಿತವು ದುಃಖಕರವಾಗಿರುತ್ತೆ. ಅವರ ಅನೇಕ ಕಷ್ಟ ಹೋರಾಟಗಳಲ್ಲಿ ಹಾದು ಹೋಗಬೇಕಾಗುತ್ತೆ. ಆಮೇಲೆ ಮುಂದೆ ಅವರ ಜೀವಿತವೇ ವ್ಯರ್ಥವಾಗುತ್ತೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು ಎಂಬುದಾಗಿ. ನೀವು ನನ್ನಲ್ಲಿ ನೆಲೆಗೊಳ್ಳದೆ ಹೋದರೆ ನೀವು ಹೊರಗೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ನೀವು ಒಣಗೋಗ್ತೀರ. ಆಮೇಲೆ ಆ ಕೊಂಬೆಗಳು ಎಲ್ಲವೂ ಏನಾಗುತ್ತೆ, ಅದರ ಜೀವಿತ ವ್ಯರ್ಥ ಆಗುತ್ತೆ. ಆದ್ದರಿಂದ ಈ ದಿನ ದೇವರು ಹೇಳ್ತಾ ಇದ್ದಾರೆ, ನಾವು ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ನಾನು ದೇವರಲ್ಲಿ ನೆಲೆಗೊಂಡಿರ್ಬೇಕೆಂಬ ತೀರ್ಮಾನ ತೆಗೆದುಕೊಂಡಿರಬೇಕು. ಅಕಸ್ಮಾತ್ ನಾನು ದೇವರಲ್ಲಿ ನೆಲೆಗೊಳ್ಳದಿದ್ದರೆ ನನ್ನ ಜೀವನವೇ ಏನಾಗುತ್ತೆ, ಅದು ವ್ಯರ್ಥ ಹೋಗುತ್ತೆ. ಇಫ್ ಐ ಆಮ್ ನಾಟ್ grounded in God, my life is wasted. Amen. Hallelujah. यदि मैं ईश्वर में रिश्ता नहीं हूँ तो मेरा जीवन व्यर्थ होता है. Amen. Hallelujah. నేను దేవునిపై ఆధారపడకపోతే నా జీవితమంతా వ్యర్థమైపోతుంది అంతే. ఆమేన్, హల్లెలూయా. కాబట్టి నేను దేవునిలో నివసించాలా, దేవునిపై ఆధారపడాలా. అప్పుడు నా జీవితం అది ಉಪಯೋಗಪಡುತ್ತದೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತ ವ್ಯರ್ಥವಾಗಬಾರದು ಅಂತಂದರೆ ನಾವು ದೇವರಲ್ಲಿ ನೆಲೆಗೊಂಡಿರುವುದನ್ನು ನಾವು ಕಲಿತುಕೊಂಡಿರಬೇಕು. ಆಮೇನ್, ಹಲ್ಲೆಲೂಯಾ. ಯಾವಾಗ ನಾವು ದೇವರಲ್ಲಿ ನೆಲೆಗೊಂಡಿರುತ್ತೇವೋ ಆಗ ದೇವರ
ಕೆಲಸಗಳಲ್ಲಿ ನಾವು ಉಪಯೋಗಕ್ಕೆ ಬರತಕ್ಕಂತೆ ದೇವರೇ ನಮ್ಮನ್ನು ಆಶೀರ್ವದಿಸಿ ನಡೆಸುವನಾಗಿರ್ತಾನೆ. ಯಾವಾಗ ನಾವು ದೇವರಲ್ಲಿ ನೆಲೆಗೊಳ್ಳುವುದಿಲ್ವೋ ಅಲ್ಲಿವರೆಗೂ ದೇವರು ನಮ್ಮನ್ನು ಯಾವುದೇ ತರಹದ ಸೇವೆಗಳಲ್ಲೂ ಕೂಡ ಆತನು ಕೂಡ ಉಪಯೋಗಿಸುವುದಕ್ಕೆ ಮುಂದೆ ಬರೋದೇ ಇಲ್ಲ. ಆತನು ಯಾವಾಗ ನೆಲೆಗೊಂಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೋ ದೇವರಿಗೆ, ಆಗ ದೇವರು ಅಂಥ ವ್ಯಕ್ತಿಗಳನ್ನು, ಅಂಥ ಜನರನ್ನು, ಅಂಥ ಬ್ರದರ್ ಸಿಸ್ಟರ್ಗಳನ್ನು, ಅಂಥ ಕುಟುಂಬಗಳನ್ನು ದೇವರು ಉಪಯೋಗಕ್ಕೆ ಆಗ ತೆಗೆದುಕೊಂಡು ಉಪಯೋಗಿಸುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅಂಥ ಕೊಂಬೆಗಳೇನಾಗ್ತವೆ, ದೇವರಲ್ಲಿ ಫಲ ಕೊಡುವಂಥ ಕೊಂಬೆಗಳಾಗಿರುತ್ತವೆ. ಆ ಕೊಂಬೆಗಳು ಇನ್ನೂ ಹೆಚ್ಚಾಗಿ ಫಲ ಕೊಡತಕ್ಕಂತೆ ದೇವರು ಆ ಕೊಂಬೆಗಳನ್ನು ಆಶೀರ್ವದಿಸುವವನಾಗಿದ್ದಾನೆ. ಆ ಕೊಂಬೆಗಳು ಯಾರಾಗಿದ್ದಾರೆ? ಆ ಕೊಂಬೆಗಳು ನಾನು ಮತ್ತು ನೀವೇ ಆಗಿದ್ದೀರ. ಸಭೆಯ ಪ್ರತಿಯೊಬ್ಬ ದೈವ ಜನರು ನಾವು ಕ್ರಿಸ್ತನ ಕೊಂಬೆಗಳಾಗಿದ್ದೇವೆ. ನಮಗೆ ನಿಜವಾದ ದ್ರಾಕ್ಷಿಯ ಬಳ್ಳಿ ಆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬಳ್ಳಿಯಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಕೊಂಬೆಗಳಾಗಿದ್ದೇವೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಈ ದ್ರಾಕ್ಷಿಯ ಬಳ್ಳಿ ಇಡೀ ವಿಶ್ವದಾದ್ಯಂತ ಅತಿ ದೊಡ್ಡ ದ್ರಾಕ್ಷಿಯ ಬಳ್ಳಿ ಅನ್ನೋದಿರೋದಾದ್ರೆ ಅದು ಯೇಸು ಕ್ರಿಸ್ತನ ಬಳ್ಳಿಯಾಗಿದೆ. ಆಮೇಲೆ ಯಾಕಂದ್ರೆ ಈತನ ಕೊಂಬೆಗಳು ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಇಡೀ ಭೂಮಂಡಲದಲ್ಲೆಲ್ಲ ಈತನ ಕೊಂಬೆಗಳು ವ್ಯಾಪಿಸಲ್ಪಟ್ಟಿದೆ. ಹಾಗಾದ್ರೆ ಯೇಸು ಎಂಬ ದ್ರಾಕ್ಷಿಯ ಬಳ್ಳಿ ಇಡೀ ವಿಶ್ವವನ್ನು ಆಕ್ರಮಿಸಿಕೊಂಡಿದೆ. ಆದ ಕಾರಣ ಈ ಕೊಂಬೆಗಳನ್ನು ಯಾರು ಎಷ್ಟೇ ನಾಶಪಡಿಸ್ಬೇಕೆಂದು ಪ್ರಯತ್ನ ಪಟ್ಟರು ಕೂಡ ಈ ದೇಶದಲ್ಲಿ ನಾಶ ಆದ್ರೂ ಇನ್ನೊಂದು ದೇಶದಲ್ಲಿ ಚಿಗುರು ಹೊಡಿತಾ ಇರುತ್ತೆ. ಈ ಊರಲ್ಲಿ ನಾಶ ಆದ್ರೂ ಇನ್ನೊಂದು ಊರಲ್ಲಿ ಚಿಗುರು ಹೊಡೆಯೋದು. ಅದು ಕೊಂಬೆ ಏನ್ ಮಾಡುತ್ತೆ? ಫಲ ಕೊಡುವುದಕ್ಕೆ ಕಾರ್ಯವನ್ನ ದೇವರು ಮಾಡ್ತಾನೆ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿಲ್ಲ ಅಂತಂದ್ರೆ ಇನ್ನೊಂದ್ ಕಡೆಯಿಂದ ಆದ್ರೂ ಫಲ ಬರ್ತಾನೆ ಇರುತ್ತೆ. ಈ ಊರಲ್ಲಿ ಫಲ ಬಂದ್ರೆ ಇಲ್ಲ ಅಂದ್ರೆ ಇನ್ನೊಂದು ಊರಿಂದ ಫಲ ಬರುವಂತೆ ದೇವರ ಆತ್ಮನ ಕಾರ್ಯಗಳನ್ನ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ನಮ್ಮ ದೇವರು ಅವರು ಇವರು ವಿಷಯಗಳನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಆತನು ಲೋಕದ ದೇವರುಗಳ ರೀತಿಯಲ್ಲಿ ಇಟ್ಟ ಕಡೆಗೆ ಇರುವಂತ ದೇವರಲ್ಲ. ಆತನು ಕಾರ್ಯಗಳನ್ನು ಸಾಧಿಸುವ ಸರ್ವಶಕ್ತನಾದ ದೇವರಾಗಿದ್ದಾನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತ್ರ ನಾವು ಕೆರಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೆನ್ ಹಲ್ಲೆಲೂಯಾ. ಆದ್ದರಿಂದ ನಮ್ಮ ದೇವರು ತನ್ನ ಕಾರ್ಯಗಳನ್ನು ಆತನ ಕೊಂಬೆಗಳಲ್ಲಿ ಮಾಡ್ತಾನೆ. ಆಮೆನ್ ಹಲ್ಲೆಲೂಯಾ. ಆತನ ಮುಂದೆ ಬರೆದ ವಾಕ್ಯಗಳಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಾನೆ. ಅಂತಹ ಕೊಂಬೆಗಳನ್ನ ಕೂಡಿಸಿ ಬೆಂಕಿಯಲ್ಲಿ ಹಾಕುವರು, ಅವು ಸುಟ್ಟು ಹೋಗುತ್ತವೆ. ಯಾವ ಕೊಂಬೆಗಳು ತನ್ನ ಇಷ್ಟಕ್ಕೆ ಬಂದಾಗೆ ತಾನು ನಡ್ಕೊಂತೀನಿ ಎಂಬುದಾಗಿ ಹೊರಟೋಗ್ಬಿಡ್ತವೋ, ಈ ಯೇಸು ಎಂಬ ಬಳ್ಳಿಯಲ್ಲಿ ನಾನು ಬೆಳೆಯಲ್ಲ ಎಂಬ ತೀರ್ಮಾನವನ್ನು ಮಾಡಿಕೊಂಡು ಯೇಸುವಿನ ಬಿಟ್ಟು ಹೋಗುವ ಕೊಂಬೆಗಳು ಅವು ಯಾವ ರೀತಿಯಲ್ಲಿ ಆಗುತ್ತೆ ಅಂದ್ರೆ ಆ ಕೊಂಬೆಗಳಿಗೆ ಮುಂದಿನ ಪರಿಸ್ಥಿತಿ ಅಂತ ಕೊಂಬೆಗಳು ಕೂಡಿಸಿ ದೇವರು ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ. ಅವೇನಾಗ್ತವೆ? ಸುಟ್ಟು ಹೋಗ್ಬಿಡ್ತವೆ, ಅವೆಲ್ಲವೂ ನಾಶ ಆಗೋಗ್ಬಿಡ್ತವೆ. ಆಮೇಲೆ ಹಲ್ಲೆಲೂಯಾ. ಅಂತ ಕೊಂಬೆಗಳ ಜೀವಿತ ವ್ಯರ್ಥ ಆಗೋಗುತ್ತೆ ಅಲ್ವಾ? ಆಮೇಲೆ ಹಲ್ಲೆಲೂಯಾ. ಕೆಲವರು ಆರಂಭದಲ್ಲಿ ಕೆಲವು ವರ್ಷಗಳೆಲ್ಲ ಯೇಸುನ ನಂಬ್ಕೊಂಡಿರ್ತಾರೆ, ಯೇಸುನಲ್ಲಿ ಆಡಾಡ್ತಾರೆ, ಯೇಸುನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಎಲ್ಲವನ್ನ ಮಾಡಿರ್ತಾರೆ. ಆದರೆ ಮುಂದೆ ಒಂದು ಕಷ್ಟನೋ ಹಿಂಸೆನೋ ರೋಗನೋ ವ್ಯಾಧಿನೋ ಒಂದು ಬಂದಾಗ ಅನೇಕರು ಯೇಸುವನ್ನ ಬಿಟ್ಟು ಹೋದಂಥವ್ರು ಇದ್ದಾರೆ. ಅನೇಕರು ಕೆಲವರು ಮದುವೆ ವಿಚಾರಕ್ಕೆ ಬಂದಾಗ ಕೆಲವರು ಯೇಸುನ ಬಿಟ್ಟು ಅನ್ಯ ಜಾತಿಯವರ ರೀತಿಯಲ್ಲಿ ಮದುವೆ ಆಗಿಬಿಟ್ಟು ಅನ್ಯ ಸ್ತ್ರೀಯರ ಜೊತೆ ಹೋದವರು ಇದ್ದಾರೆ. ಅನ್ಯ ಪುರುಷರೊಟ್ಟಿಗೂ ಹೋದವರು ಕೂಡ ಲೋಕದಲ್ಲಿ ಅನೇಕರು ಇದ್ದಾರೆ. ಅವರೆಲ್ಲರೂ ಯಾವ ರೀತಿಯಾಗಿ ಹೋಗ್ಬಿಟ್ರು ಅಂದ್ರೆ ಯೇಸು ನಮಗೆ ಬೇಡ ಅಂತ ತೊರೆದು ಯೇಸುವನ್ನೇ ತೊರೆದು ಹೋದಂತ ಕೊಂಬೆಗಳು ಅವರೆಲ್ಲ. ಅಂತ ಕೊಂಬೆಗಳನ್ನ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಸಮಯವನ್ನ ತೀರ್ಮಾನ ಮಾಡಿದ್ದಾನೆ. ಆತನು ಒಂದು ಸಮಯವನ್ನ ನೇಮಿಸಿದ್ದಾನೆ. ಆ ಸಮಯ ಬಂದಾಗ ಈ ಎಲ್ಲ ಕೊಂಬೆಗಳನ್ನ ಕೂಡಿಸಿ ಬೆಂಕಿಲಿ ಆತನ ಹಾಕ್ಬಿಡ್ತಾನೆ. ಅವರು ಸುಟ್ಟು ಹೋಗ್ಬಿಡ್ತಾರೆ. ಅವರ ಆತ್ಮಗಳು ನಿರಂತರವಾಗಿ ನರಕದ ಯಾತನೆಗಳನ್ನ ಅನುಭವಿಸುವಂಥದ್ದಾಗಿದೆ. ಆಗ ಅವ್ರಿಗೆ ಕೊಟ್ಟ ಸಮಯವನ್ನ ಅವ್ರು ವ್ಯರ್ಥ ಮಾಡ್ಕೊಂಡ್ರು, ಅವ್ರಿಗೆ ಕೊಟ್ಟ ರಕ್ಷಣೆಯನ್ನು ಅವರ ವ್ಯರ್ಥ ಮಾಡ್ಕೊಂಡ್ಬಿಟ್ರು. ಅವ್ರಿಗೆ ಕೊಟ್ಟ ಅಂತ ಆಳೆದ ವಿಷಯವನ್ನ ಅವರೆಲ್ಲರೂ ತಾತ್ಸಾರ ಮಾಡ್ಬಿಟ್ರು.
ಯೇಸು ಎಂಬ ಕೊಂಬೆಯಲ್ಲಿ ಇರಬೇಕಾದವರು ಯೇಸುನೇ ಬೇಡ ಎಂಬುದಾಗಿ ತೊರೆದು ಬಿಟ್ಟು ಹೋದಂಥ ಜನರಾದರು. ಯಾಕೆಂದರೆ ಯೇಸು ಕೂಡ ತನ್ನ ಶಿಷ್ಯರಾದ 12 ಜನರು ಕೂಡ ನನ್ನ ಜೊತೆಯಲ್ಲಿ ನೀವು ಇರಬೇಕೆಂಬುದಾಗಿ ಆತನು 12 ಜನರನ್ನು ಕೂಡ ಆತನು ಸ್ವೀಕರಿಸಿದನು. 12 ಜನರನ್ನು ಒಂದೇ ರೀತಿಯಾಗಿ ಮಾತನಾಡಿಸ್ತಿದ್ದನು. 12 ಜನ ಶಿಷ್ಯರೊಟ್ಟಿಗೂ ಕೂಡ ಆತನು ಪ್ರೀತಿಯಿಂದ ಇದ್ದನು. ಆದರೆ ಅದರಲ್ಲಿ ಒಬ್ಬ ಇಸ್ಕರಿಯೋತ ನನಗೆ ಯೇಸು ಬೇಡ ಎಂಬ ತೀರ್ಮಾನಕ್ಕೆ ಕೊನೆಯಲ್ಲಿ ಬಂದ್ಬಿಟ್ಟ. ಯೇಸುವನ್ನು ತೊರೆದು ಬಿಟ್ಟನು. ಯೇಸುವನ್ನು ಹಿಡಿದು ಕೊಡುವುದಕ್ಕೆ ತೀರ್ಮಾನಿಸಿದನು. ಅವನಲ್ಲಿ ಸೈತಾನನ ಆತ್ಮನು ಹೊಕ್ಕಿಬಿಟ್ಟನು. ಇದರಿಂದ ಯೇಸುವನ್ನು ಅವನು ಬಿಟ್ಟು ಹೋದನು. ಅವನು ಯಾವ ಕೊಂಬೆಗೆ ಉದಾಹರಣೆ ಅಂದರೆ ಬಿಸಾಡಲ್ಪಟ್ಟ ಕೊಂಬೆಗೆ ಉದಾಹರಣೆ. ಇಂಥ ಕೊಂಬೆ ಆದ ಇಸ್ಕರಿಯೋತ ಹೋದನು ಮುಂದೆ ಹೋಗುತ್ತಾನೆ. ದೇವರು ಅವನು ಇನ್ನೇನು ಮಾಡ್ತಾನೆ, ಬೆಂಕಿಯಲ್ಲಿ ಹಾಕುವರು, ಅವನು ಕೂಡ ಸುಟ್ಟು ಹೋಗುವನು. ಯಾಕೆಂದರೆ ಕ್ರಿಸ್ತನೆಂಬ ಆ ದ್ರಾಕ್ಷಿಯ ಬಳ್ಳಿಯಲ್ಲಿ ಇಸ್ಕರಿಯೋತ ಹೋದನು. ಆರಂಭದಲ್ಲಿ ಇದ್ದನು, 100% ಇದ್ದನು. ಆದರೆ ಅಂತ್ಯದಲ್ಲಿ 100% ಆ ದ್ರಾಕ್ಷಿಯ ಬಳ್ಳಿಯಾದ ಯೇಸು ಕ್ರಿಸ್ತನನ್ನು ಬಿಟ್ಟು ಹೋದನು ಅವನು. ಹೀಗೆ ಅನೇಕರು ಲೋಕದಲ್ಲೂ ಉಂಟು, ಸಭೆಗಳಲ್ಲೂ ಕೂಡ ಉಂಟು. ಅನೇಕರು ಯೇಸುವನ್ನು ಬಿಟ್ಟು ಹೋಗುವಂಥ ಕೊಂಬೆಗಳು ಉಂಟು. ಅವರ ಜೀವಿತಗಳಲ್ಲಿ ಪಾಪಗಳನ್ನು ಬಿಟ್ಟು ನೀವು ಬದುಕಿರಿ ಎಂಬುದಾಗಿ ದೇವರು ಅವರ ಸಂಗಡ ಈ ಕ್ಷಣ ಮಾತನಾಡ್ತಾ ಇದ್ದಾರೆ. ಅಂಥವ್ರು ನೀವಾಗಿದ್ರೆ, ಅಂಥ ಕುಟುಂಬಗಳು ನಿಮ್ಮದಾಗಿದ್ರೆ, ದೇವರ ಆತ್ಮ ಈ ದಿನ ನಿಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾರೆ. ನೀವು ನಿಮ್ಮ ಪಾಪಗಳನ್ನು ತ್ಯಜಿಸಿ ದೇವರ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಸನ್ನಿಧಾನಕ್ಕೆ ಬನ್ನಿ. ಆತನ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರಾಗಿರೆ ಆತನು ನಿಮ್ಮನ್ನು ಆತನ ದ್ರಾಕ್ಷಿಯ ಬಳ್ಳಿಯಲ್ಲಿ ನಿಮ್ಮನ್ನ ಒಂದು ಕೊಂಬೆಯನ್ನಾಗಿ ಆತನು ಸ್ವೀಕರಿಸುವವನಾಗಿದ್ದಾನೆ. ಆಗ ನೀವು ಫಲ ಕೊಡುವಂತೆ ಆತನು ನಿಮ್ಮನ್ನು ಆಶೀರ್ವಾದ ಮಾಡುವನೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲು ಅದೇ ನಂಬರ್ ಮಾತನಾಡು ಕರವನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮೇಮೆಪಡಿಸುವರಾಯನ. ಆಮೆನ್. ಹಲ್ಲೆಲೂಯಾ. ಕೃಪೆಯ ಸಭೆಯ ಜನರಿಗೆ ಯೇಸು ಕ್ರಿಸ್ತನು ಸಮಯವನ್ನು, ಕಾಲವನ್ನು ಪರಿಪೂರ್ಣವಾಗಿ ಎಷ್ಟು ವರ್ಷಗಳಿಂದ ಕೊಡ್ತಾನೆ ಬರ್ತಾ ಇದ್ದಾನೆ ಅಂದರೆ ಸುಮಾರು 2000 ವರ್ಷಗಳಿಂದ ತನ್ನ ಕೃಪೆಯನ್ನು ಅಧಿಕವಾಗಿ ಕೃಪೆಯ ಸಭೆಯ ಜನರಿಗೆ ಆತನು ಕೊಡ್ತಾನೇ ಬಂದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಈ ದಿನ ನಿಮಗೂ ಆತನು ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ. ಹಾಗಂತ ನೀವು ಮತ್ತೆ ಪಾಪಗಳಲ್ಲಿ ಸಿಲುಕಿಕೊಳ್ಬಾರ್ದು. ಪಾಪಗಳನ್ನು ಮಾಡುತ್ತಾ ನಡೆಯುತ್ತಾ ಜೀವಿಸುವವರು ನೀನು ನಿನ್ನ ಕುಟುಂಬ ಆಗಿರಬಾರ್ದು. ಯಾಕಂದರೆ ಇದೆಲ್ಲದಕ್ಕೂ ಒಂದು ಲಿಮಿಟನ್ನು ದೇವರು ನೇಮಕ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ಆಮೇಲೆ ಹಲ್ಲೆಲೂಯಾ. ಎಲ್ಲಿವರೆಗೂ ಯೇಸು ಎಂಬ ಕ್ರಿಸ್ತನ ಬಳಿಯಲ್ಲಿ ನೀವು ಬರುವುದಕ್ಕೆ ಸಮಯ ಅವಕಾಶ ಇದೆ ಅಂತಂದರೆ ಕೇವಲ ರಹಸ್ಯ ಬರೋವರೆಗೂ ಮಾತ್ರ. ದ ರಪ್ಚರ್ ಅದು ಈಗಲೇ ಬಂದ್ಬಿಟ್ರೆ ಈಗ ಬರೋವರೆಗೂ ಮಾತ್ರನೇ ನಿಮಗೆ ಕಾಲಾವಕಾಶ ಇರೋದು. ಯೇಸು ಕ್ರಿಸ್ತನೆಂಬ ಆ ಬಳ್ಳಿಯಲ್ಲಿ ನೀವು ಬರುವುದಕ್ಕೆ ಸಮಯವೇ ಇದೆ. ರಹಸ್ಯ ಬರೋಣ ಆಗೋದ್ಮೇಲೆ ನೀನು ಬರ್ತೀನಿ, ನಾನು ಯೇಸುನಲ್ಲಿ ಬರ್ತೀನಿ ಅಂತ ಬರೋವರೆಗೆ ಯಾರಿಗೂ ಸಮಯ ಇರಲ್ಲ, ಯಾರಿಗೂ ಟೈಮು ಯೇಸು ಕೃಷ್ಣ ಕೊಡೋದು ಇಲ್ಲ. ಆಮೇಲೆ ಹಲವು ಯಾಕಂದ್ರೆ ಅದು ಉಪದ್ರವ ಕಾಲ. ಅದೆಲ್ಲವನ್ನ ದೇವರು ಧರ್ಮಶಾಸ್ತ್ರದ ಸಭೆಗೆ ನೇಮಿಸಿದ್ದಾನೆ. ಧರ್ಮಶಾಸ್ತ್ರದ ಸಭೆಯ ಜನರು ಯಾರಪ್ಪ ಅಂದರೆ ಅದೆಲ್ಲವೂ ಇಸ್ರಾಯೇಲ್ ಜನರಾಗಿದ್ದಾರೆ. ಕೃಪೆಯ ಸಭೆಯ ಜನರು ಯಾರಪ್ಪ ಅಂದರೆ ಈಗ ಯೇಸುವನ್ನ ನಂಬುವ ಪ್ರತಿಯೊಬ್ಬರು ಕೃಪೆಯ ಸಭೆಯ ಜನರೇ. ಆ ಕುಲ, ಈ ಭಾಷೆ, ಈ ಜಾತಿ ಜನ ಯಾನ್ನ ಭೇದ ಭಾವ ಇಲ್ಲದೆ ಇರುವಂಥದ್ದು ಈ ಕೃಪೆಯ ಸಭೆ. ಆಮೇಲೆ ಹಲ್ಲೆಲೂಯಾ. ಕೃಪೆಯ ಸಭೆ ಅಂದರೆ ಏನಿರಬೇಕು? ಯಾವುದೇ ಭೇದ ಭಾವ ಏನು ಕೂಡ ಇರಬಾರ್ದು. ದೇಶ ವಿದೇಶ ಅನ್ನೋ ಭೇದ ಭಾವ ಇರಬಾರ್ದು. ಕರಿ ಬಿಳಿ ಅನ್ನೋ ಭೇದ ಭಾವ ಇರಬಾರ್ದು. ಆಮೇಲೆ ಹಲ್ಲೆಲೂಯಾ. ನಾವೆಲ್ಲರೂ ಯೇಸು ಎಂಬ ಒಂದೇ ಶರೀರದಲ್ಲಿ ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ? ಪಾಲನ್ನು ಹೊಂದುತ್ತಾ ಇದ್ದೇವೆ. ಯೇಸು ಎಂಬ ರಕ್ತವನ್ನು ನಾವು ಸೇವಿಸ್ತಾ ಇದ್ದೇವೆ. ಯೇಸುವಿನ ರಕ್ತದಿಂದ ಕೊಲ್ಲಲ್ಪಟ್ಟವರಾಗಿದ್ದೇವೆ. ಆತನು ನಮ್ಮೆಲ್ಲರನ್ನ ಆತನ ಪರಿಶುದ್ಧ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ಇದನ್ನು ನಂಬುವ ಪ್ರತಿಯೊಬ್ಬರು ಕೃಪೆಯ ಸಭೆಯ ಜನರಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಧರ್ಮಶಾಸ್ತ್ರದ ಸಭೆಯ ಜನರು
ಇದ್ಯಾವುದನ್ನು ಕೂಡ ಅವರು ನಂಬಲ್ಲ. ಆದ್ರಿಂದ ದೇವರು ಅವ್ರಿಗೆ ಉಪದ್ರವ ಕಾಲವನ್ನು ನೇಮಕ ಮಾಡಿದ್ದಾನೆ. ಆದ್ರಿಂದ ಯೇಸು ಎಂಬ ಪಳ್ಳಿಯಲ್ಲಿ ಬರುವುದಕ್ಕೆ ಸಮಯ ಅವಕಾಶ ಇರುವುದು ಕೇವಲ ರಹಸ್ಯ ಬರೋವರೆಗೂ ಮಾತ್ರ. ಹಾಗಾದ್ರೆ ಅದು ಯಾವಾಗ ಬರುತ್ತೆ? ಅದು ಈಗಲೇ ಬರ್ಬೋದು, ನಾಳೆನೂ ಬರ್ಬೋದು, ಮುಂದಿನ ವಾರ ಬರ್ಬೋದು, ಮುಂದಿನ ತಿಂಗಳು ಬರ್ಬೋದು, ಅಥವಾ ಮುಂದಿನ ವರ್ಷ ಬರ್ಬೋದು. ಅದು ಯೇಸುನ ಹೇಳ್ತಾನೆ ನನಗೆ ಗೊತ್ತಿಲ್ಲರಪ್ಪ ಅಂತ. ಆಮೇಲೆ ಹಾಗಾಗಿ ಯೇಸುಗೆ ಗೊತ್ತಿಲ್ಲ ಅಂದ್ರೆ ನಮಗೂ ಕೂಡ ಗೊತ್ತಿಲ್ಲ, ಲೋಕದಲ್ಲಿರೋ ಯಾವ ಸೇವಕರಿಗೂ ಕೂಡ ಗೊತ್ತಿಲ್ಲ, ಮತ್ತು ಪರಲೋಕದಲ್ಲಿರುವ ದೇವದೂತರಿಗೂ ಗೊತ್ತಿಲ್ಲ ಅಂತಾನೆ ಯೇಸು ಹೇಳ್ತಿದ್ದಾನೆ. ಆಮೇಲೆ ಹಾಗಾಗಿ ಅದು ತಂದೆ ಆದ ದೇವರಿಗೆ ಮಾತ್ರ ಗೊತ್ತು. ಆದ ಕಾರಣ ರಹಸ್ಯಪಣ ಈಗಲೇ ಬಂದ್ರೆ ಮುಗಿದಾಯ್ತು ಕತೆ. ಆದ್ರಿಂದ ನಿಮಗೆ ಕೊಡಲ್ಪಟ್ಟಿರುವ ಸಮಯ ಇದು ಒಳ್ಳೆಯ ಸಮಯ ಆಗಿದೆ. ಆದ್ರಿಂದ ಯೇಸು ಹೇಳೋದು ಇದೇ ರಕ್ಷಣೆ ದಿನ, ಇವತ್ತೇ ರಕ್ಷಣೆ ದಿನ. ನಾಳೆ ಅನ್ನೋದು ಮನೆ ಆಳುವಂತ ಯಾರೋ ಹೇಳ್ತಿದ್ರು ಹೊರಗಡೆ. ಆಮೇಲೆ ಹಾಗಾಗಿ ನಾಳೆ ನಾನು ಯೇಸುವಿನಲ್ಲಿ ಬರ್ತೀನಿ ಅನ್ನೋ ತೀರ್ಮಾನ ಯಾರು ತಗೊಳಾಗುತ್ತೆ. ಕೊಲೆ ಬಡಿಯುವ ಸಫರಾಗಿದ್ರೆ ಈಗಲೇ ನೀವು ಒಂದು ತೀರ್ಮಾನ ತೆಗೆದುಕೊಳ್ಳಿ. ಈಗ ನಾನು ಯೇಸುನ ದೇವ್ರಂತ ನಂಬ್ತೇನೆ, ಯೇಸುನ ದೇವ್ರಂತ ಸ್ವೀಕರಿಸ್ತೇನೆ, ಯೇಸುಗಾಗಿ ಯೇಸುವಿನಲ್ಲಿ ನಾನು ನಿಲ್ತೇನೆ, ಆ ಯೇಸು ಎಂಬ ಕ್ರಿಸ್ತನ ಬಳ್ಳಿಯಲ್ಲಿ ನಾನು ಕೂಡ ಬರ್ತೇನೆ. ನಾನು ಯೇಸುವಿನಲ್ಲಿ ಇದ್ದು ಫಲ ಕೊಡುವ ಕೊಂಬೆಯಾಗಿ ಆತನೊಂದಿಗೆ ನಿರಂತರವಾಗಿ ಬದುಕುತ್ತಾ ಜೀವಿಸ್ತಾ ಆತನ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ಆತನನ್ನು ಆರಾಧಿಸಲು ನಾನು ಸಿದ್ಧ ಎಂಬ ತೀರ್ಮಾನಕ್ಕೆ ನಾವು ಬರುವುದಾದರೆ ಆತನು ಖಂಡಿತವಾಗಿ ಸಭೆಯಾದ ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುವನೆಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತ್ರ ನಾವು ಕರಣ ತಟ್ಟುತ್ತಾ ದೇವನಾಮನ ಮಹಿಮೆಪಡಿಸುವರಾಯವನ ಆಮೇನ್ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟು ಹೇಳಿ, ಸಮಯ ಜಾಸ್ತಿ ಇಲ್ಲ, ನೀವೇನೇ ಆಗಿದ್ರು ಎಲ್ಲಿರುವುದಾದ್ರೂ ಯೇಸು ಎಂಬ ಕ್ರಿಸ್ತನ ಬಳ್ಳಿಯಲ್ಲಿ ನೀವಿರಿ ಎಂಬುದಾಗಿ ಆಮೇನ್ ಹೇಳಿ ಹಲ್ಲೆಲೂಯಾ. ಕಮ್ ಟು ದ grab wine of Jesus Christ. Amen. Hallelujah. మీరు యేసును ద్రాక్ష బల్లిలో మీరు వచ్చేయండి, దానిలో నివసించండి. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ನೀವು ಏನೇ ಆಗಿದ್ರು, ಎಷ್ಟೇ ಬಿದ್ದಿದ್ರು, ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಇರುವುದಾದ್ರೂ ಪ್ರತಿದಿನ ನೀವು ಯೇಸು ಎಂಬ ಕ್ರಿಸ್ತನ ಬಳ್ಳಿಯಲ್ಲಿ ಇರಬೇಕು. ಪ್ರತಿದಿನ ಯೇಸುವಿನ ಸಂಗಡ ನೀವು ಮಾತನಾಡುವವರಾಗಿರ್ಬೇಕು. ಆತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತ ದೇವ ಮಗಳು ನೀವಾಗಿರ್ಬೇಕು. ಆಮೇಲೆ ನಿಮ್ಮ ಕುಟುಂಬವು ಕೂಡ ಯೇಸು ಎಂಬ ದ್ರಾಕ್ಷಿಯ ಬಳ್ಳಿಯಲ್ಲಿ ಜೀವಿಸ್ತಾನೆ ಇರ್ಬೇಕು. ಆಗ ಮಾತ್ರ ನೀವು ಫಲ ಕೊಡಲು ಸಾಧ್ಯ. ಫಲ ಕೊಟ್ಟಿಲ್ಲ ಅಂದ್ರೆ ದೇವರೇ ಹೇಳ್ಬಿಟ್ಟಿದ್ದಾನೆ, ಫಲ ಕೊಡ್ತಿರೋ ಎಲ್ಲ ಕೊಂಬೆಗಳನ್ನ ಕಡೆದು ಆರದ ಬೆಂಕಿಯಲ್ಲಿ ಹಾಕಿಬಿಡ್ತೇನೆ ಎಂಬುದಾಗಿ. ಆಮೇಲೆ ಆದ್ರಿಂದ ಇದು ನಿಮ್ಗೆ ಎಚ್ಚರಿಕೆಯ ಸಂದೇಶ ಎಂದು ದೇವರಾತ್ಮನು ಸಭೆಯಾದ ನಿಮ್ಮನ್ನ ಎಚ್ಚರಪಡಿಸ್ತಿದ್ದಾನೆ. ಆಮೇನ್ ದೇವರು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಅಂತ ಕೊಂಬೆಲು ಕೂಡಿಸಿ ಬೆಂಕಿಲಿ ಹಾಕೋರು ಅವು ಸುಟ್ಟು ಹೋಗುತ್ತೆ. ಹಾಗಾದ್ರೆ ಅವರ ಜೀವಿತ ವ್ಯರ್ಥ ಆಗುತ್ತೆ. ಯಾಕಪ್ಪ ನಿಮ್ಮ ಜೀವನವನ್ನು ನೀವು ವ್ಯರ್ಥ ಮಾಡ್ಕೊಳ್ತೀರ? ದೇವರು ನಿಮ್ಮನ್ನ ಸೃಷ್ಟಿ ಮಾಡಿ ಆಮೇಲೆ ನಿಮಗೂ ತಂದೆ ತಾಯಿಗಳನ್ನ ಎಲ್ಲ ಕೊಟ್ಟು, ನಿಮಗೆ ಮನೆ ಕೊಟ್ಟು, ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಅವಕಾಶಗಳನ್ನು ಈ ಕಾಲಘಟ್ಟದಲ್ಲಿ ನಿಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಆದರೆ ನೀವು ತೆಗೆದುಕೊಳ್ಳುವಂಥ ಸಣ್ಣ ಪುಟ್ಟ ತಪ್ಪು ಪಾಪಗಳನ್ನು, ತೀರ್ಮಾನಗಳನ್ನು ನೀವು ತೆಗೆದುಕೊಂಡಿರ್ತೀರ. ಅವುಗಳ ನಿಮಿತ್ತವಾಗಿ ನಿಮ್ಮ ಜೀವನ ಅದು ವ್ಯರ್ಥದ ಪಯಣವನ್ನು ಕಂಡುಕೊಳ್ಳುವಂಥದ್ದಾಗಿದೆ. ಆ ವ್ಯರ್ಥವಾದ ಪಯಣದಲ್ಲಿ ನೀವು ಸಾಗುವಾಗ ಅನೇಕ ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತೆ. ಕಾರಣ ಅದು ನೀವು ಕ್ರಿಸ್ತನನ್ನ ಬಿಟ್ಟು ಮಾಡ್ತಾ ಇರುವಂಥ ಕೆಲಸಗಳಾಗಿರುತ್ತೆ. ಆದ ಕಾರಣ ನಿಮ್ಮ ಜೀವನ ವ್ಯರ್ಥ ಆಗುತ್ತೆ. ನೀವು ಯಾಕೆ ಸುಟ್ಟು ಹೋಗಬೇಕು? ನೀವು ಕ್ರಿಸ್ತನಲ್ಲಿರುವುದಾದರೆ ಸಮೃದ್ಧಿಯಾಗಿ ಜೀವಕರವಾದಂತಹ ದಾರಿಯಲ್ಲಿ ಪಕ್ಕದಲ್ಲಿ ಬೆಳೆದಿರುವಂತಹ ಮರದಾಗಿ ಸಮೃದ್ಧಿಯಾಗಿ ನೀವು ಇರಬೇಕಾದಂಥ ಮರಕ್ಕೆ ಸೂಚನೆ ಆಗಿರ್ಬೇಕೇ ಹೊರತು ನೀವು ಸುಟ್ಟು ಹೋಗುವಂಥ ಮರದಂತೆ ನೀವಿರಬಾರ್ದು, ಸುಟ್ಟು ಹೋಗುವಂಥ ಕೊಂಬೆಯಂತೆ ನೀವಿರಬಾರ್ದು. ನಿಮ್ಮ ಆತ್ಮಗಳು ನಿತ್ಯ ನರಕದ ಫಲ ಆಗಬಾರ್ದು. ನೀವು ನಿತ್ಯ ಜೀವ ಹೊಂದಿಕೊಂಡು ಆ ಪರಲೋಕದಲ್ಲಿ ನೀವು ಇರುವವರಾಗಿರಬೇಕು. ನಿಮ್ಮ ಜೀವಿತ ಅಲ್ಲಿ ಮುಂದೆ ಸಾಗುವಂಥದ್ದಾಗಿದೆ. ಆ ಜೀವಿತವೇ ನಿಮಗೆ ಶಾಶ್ವತವಾದಂಥ ಜೀವನವಾಗಿರುತ್ತೆ. ಅದು ದೇವರೊಂದಿಗೆ ಸಮಾಧಾನವೂ ಇರುವಂತಹ ಜೀವಿತ ಇದೆ. ಅಲ್ಲಿ ಆಶೀರ್ವಾದ ಇರುವಂತಹ ಜೀವಿತ ಅದು ನಿಮ್ಮದಾಗಿರುತ್ತೆ. ಅಲ್ಲಿ ಸಂತೋಷವಿರುತ್ತೆ, ಅಲ್ಲಿ ಆನಂದ ಇರುತ್ತೆ, ಅಲ್ಲಿ ಸಮಾಧಾನ ಇರುತ್ತೆ, ಅಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ಐಕ್ಯತೆ ಇರುತ್ತೆ, ಅಲ್ಲಿ ಅನ್ಯೋನ್ಯತೆ ಇರುತ್ತೆ. ಇದೆಲ್ಲ ಸಮೃದ್ಧಿಯಾದಂಥ ವಿಷಯಗಳು ಪರಲೋಕದಲ್ಲಿ ಇರುತ್ತೆ. ಆದರೆ ನರಕದಲ್ಲಿ ಯಾವುದೇ
ರೀತಿಯಾದಂಥ ಒಳ್ಳೆಯ ವಿಷಯಗಳಿರುವುದಿಲ್ಲ. ಅಲ್ಲಿಗೆ ಸೇರುವವರು ಎಲ್ಲ ಪಾಪಗಳನ್ನು ಪ್ರೀತಿಸಿ ನಡೆಯುವಂಥವರಾಗಿದ್ದಾರೆ. ಎಲ್ಲ ಧೂಮಪಾನಗಳನ್ನು ಮಾಡುವವರು, ಮದ್ಯಪಾನಗಳನ್ನು ಮಾಡುವವರು, ವ್ಯಭಿಚಾರ ಮಾಡುವವರು, ಜಾರತ್ವ ಮಾಡುವವರು, ಬಂಡುತನ, ಹಾಗೆತನ, ಸಿಟ್ಟು, ಕಕ್ಷೆ ಭೇದ ಇವೆಲ್ಲಗಳನ್ನು ಮಾಡುವಂಥವರು ಅವರು ನರಕದ ಪಾಲಾಗುವರು. ಅಂಥವರು ಅಲ್ಲಿ ಸುಟ್ಟು ಹೋಗ್ತಾರೆ. ಅಂಥವರು ಜೀವಿತ ಅಲ್ಲಿ ಕೊಂಬೆಗಳಾಗಿ ಅಲ್ಲಿ ಬೆಂಕಿಯಲ್ಲಿ ಹಾಕಲ್ಪಟ್ಟಂಥ ಕೊಂಬೆಗೆ ಸಮವಾಗಿ ಕಾಣಿಸಲ್ಪಡ್ತಾರೆ. ಅವರ ಜೀವಿತ ಅವರೇ ವ್ಯರ್ಥ ಮಾಡಿಕೊಂಡು ಅವರಾದವರು ಅವರೆಲ್ಲರೂ. ಆಮೇಲೆ ಹಲ್ಲೆಲೂಯಾ. ದೇವರು ಯಾರನ್ನು ಕೂಡ ಸುಮ್ಮನೆ ನರಕಕ್ಕೆ ಹಾಕೋದಕ್ಕೆ ಅವ್ರಿಗೆ ನಾನು ಸಮಸ್ಯೆ ಇದೆಯಾ? ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಅವ್ರಿಗೆ ನಾನು ಪ್ರಾಬ್ಲಮ್ ಇದೆ, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವರು ನ್ಯಾಯ ತೀರ್ಪನ್ನು ಕೊಡುವುದಕ್ಕೆ ಶಕ್ತನಾದ ದೇವರು. ಅವರ ಕ್ರಿಯೆಗಳಿಗೆ ತಕ್ಕಂತೆ ಆತನು ಪ್ರತಿಫಲ ಕೊಡುವಂಥ ದೇವರು ಆತನು ಆಗಿದ್ದಾನೆ. ಆದ್ದರಿಂದ ನಿಮ್ಮ ಕ್ರಿಯೆಗಳು ಒಳ್ಳೆಯದಾಗಿರುವುದು ಆದರೆ ಆತನು ನಿಮ್ಮನ್ನು ಒಳ್ಳೆಯ ಸಾಮ್ರಾಜ್ಯವಾದ ಪರಲೋಕದಲ್ಲಿ ಸೇರಿಸ್ಕೊಳ್ತಾನೆ. ನಿಮ್ಮ ಕ್ರಿಯೆಗಳು ಕೆಟ್ಟದ್ದಾಗಿರುವುದಾದರೆ ನಿಮ್ಮ ಕ್ರಿಯೆಗಳು ಕೆಟ್ಟದ್ದಾಗಿರೋದ್ರಿಂದ ಕೆಟ್ಟವರನ್ನು ಸೇರಿಸುವಂಥ ಸ್ಥಳವನ್ನು ಆತನು ಸಿದ್ಧಪಡಿಸಿದ್ದಾನೆ. ಅದು ನರಕವಾಗಿದೆ. ಅಲ್ಲಿ ನಿಮ್ಮ ಆತ್ಮಗಳು ನಿರಂತರವಾಗಿ ಅಲ್ಲಿ ಸಾಯ್ತಾ ಇರಬೇಕು. ನಿಮ್ಮ ಆತ್ಮಕ್ಕೆ ನಿತ್ಯ ನರಕದ ಗತಿ ಆಗುತ್ತೆ. ನಿಮ್ಮ ಆತ್ಮ ಪ್ರತ್ಯಕ್ಷಣ ಬೆಂಕಿಯಿಂದ ಹೊರೆಯಲ್ಪಡ್ತಾ ಇರುತ್ತೆ. ಅಲ್ಲಿ ಹುಳುಗಳು ಸಾಯದೆ ಅದು ಪ್ರತ್ಯಕ್ಷಣವು ನಿಮ್ಮನ್ನ ಪೀಡಿಸಿ ಕಚ್ಚುತ್ತಾನೇ ಇರುತ್ತೆ. ಯಾತನೆ ನೀವು ಒಂದು ದಿನ ಅಲ್ಲ ಅನುಭವಿಸ್ಬೇಕು, ಒಂದು ವಾರ ಅಲ್ಲ ಅನುಭವಿಸೋದು, ಒಂದು ತಿಂಗಳಲ್ಲ, ಒಂದು ವರ್ಷವಲ್ಲ, ಶಾಶ್ವತವಾಗಿ ಅನುಭವಿಸ್ತಾ ಇರಬೇಕಾಗುತ್ತೆ. ಆ ಕೆಟ್ಟ ಸಾಮ್ರಾಜ್ಯವಾದ ನರಕವನ್ನು ನೀವು ಸೇರಬಾರ್ದು ಎಂಬುದಾಗಿ ಯೇಸು ಕ್ರಿಸ್ತರು ನಿಮಗೆ ಈ ದಿನ ನಿಮ್ಮ ಸಂಗಡ ಆತನ ಮಾತನಾಡ್ತಾನೆ. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡು ತಿರುಗಿ ನನ್ನ ಕಡೆಗೆ ನೀನು ಬಾ, ನಿನ್ನನ್ನು ನನ್ನ ಮಗಳಾಗಿ ಸ್ವೀಕರಿಸ್ತೇನೆ, ನಿನ್ನನ್ನು ನನ್ನ ಮಗನಾಗಿ ಸ್ವೀಕರಿಸ್ತೇನೆ. ನೀನು ನನ್ನ ರಾಜ್ಯದಲ್ಲಿ ಸೇರುವವನಾಗಿರು. ನನ್ನ ರಾಜ್ಯದಲ್ಲಿ ಪರಿಶುದ್ಧತೆ ಇದೆ, ನನ್ನ ರಾಜ್ಯದಲ್ಲಿ ಪ್ರೀತಿ ಇದೆ, ನನ್ನ ರಾಜ್ಯದಲ್ಲಿ ನಿನಗೆ ಸಮಾಧಾನವಿದೆ, ನನ್ನ ರಾಜ್ಯದಲ್ಲಿ ನಿನಗೆ ಐಕ್ಯತೆ ಇದೆ, ನನ್ನ ರಾಜ್ಯದಲ್ಲಿ ನೀನು ಯಾವಾಗಲೂ ನನಗೆ ಮಗನಾಗಿ ಮಗಳಾಗಿ ಇರುತ್ತೀನಿ. ನೀನು ನಾನು ಚೆನ್ನಾಗಿ ನೋಡಿಕೊಳ್ಳುವವನಾಗಿರುತ್ತೇನೆ. ನೀನು ನನ್ನ ಸಾಮ್ರಾಜ್ಯದಲ್ಲಿ ಸೇರುವುದಾದರೆ ನನ್ನೊಡನೆ ನಿತ್ಯವೂ ನೀನು ಸಂತೋಷವಾಗಿ ಜೀವಿಸುತ್ತಿ. ಸಂತೋಷವಾದ ಜೀವನ ನನ್ನ ರಾಜ್ಯದಲ್ಲಿ ಇದೆ. ಆ ರಾಜ್ಯದಲ್ಲಿ ನೀನು ಬಾ ಎಂಬುದಾಗಿ ಪ್ರೇಸುಕೃತನು ಪ್ರತಿಯೊಬ್ಬರನ್ನ ಕರೀತಾ ಇದ್ದಾನೆ. ಆದರೆ ಸೈತಾನನು ಲೋಕದ ಪಾಪಗಳನ್ನು ಲೋಕದ ಜನರ ಕೈಯಿಂದ ಮಾಡಿಸ್ಕೊಳ್ತಾ ಇದ್ದಾನೆ. ಅವರ ಸಹವಾಸವನ್ನು ಮಾಡುವಂಥವರು ಕೂಡ ಆ ಪಾಪಗಳಿಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಅವುಗಳನ್ನು ಮಾಡುವವರು ಕೂಡ ಸೈತಾನ ಅವ್ರಿಗೆ ಹೇಳ್ತಾನೆ, ನೀವು ನನ್ನ ರಾಜ್ಯದಲ್ಲಿ ಬಂದ್ಬಿಟ್ರಪ್ಪ, ನನ್ನ ರಾಜ್ಯದಲ್ಲಿ ಗಾಂಜಾ ಇದೆ, ಧೂಮಪಾನ ಇದೆ, ಮತ್ಸರ ಇದೆ, ಪಾಪಗಳಿದೆ, ಜಾರತ್ವ ಇದೆ, ಎಲ್ಲ ಸೆಟಪ್ಗಳದ್ದು ಇದೆ. ಏನು ಬೇಕಾದರೂ ನನ್ನ ರಾಜ್ಯದಲ್ಲಿ ಪಾಪದ ವಿಷಯಗಳನ್ನ ನೀವು ಮಾಡಿಕೊಂಡು ನನ್ನ ಜೊತೆ ನರಕಕ್ಕೆ ಬಂದ್ಬಿಡಿ ಎಂಬುದಾಗಿ ಸೈತಾನನು ಕೂಡ ಲೋಕದ ಜನರನ್ನ ಈ ರೀತಿಯಾಗಿ ಅವನು ಕರೀತಾ ಇದ್ದಾನೆ. ಒಂದು ಕಡೆಗೆ ದೇವರು ಕೂಡ ನಿಮ್ಮನ್ನ ಕರೀತಾ ಇದ್ದಾನೆ. ನೀವು ಯಾರನ್ನು ಆಯ್ಕೆ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಂಥ ವಿಷಯ ಎಂಬುದಾಗಿ ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳುವನ್ನು ಕೇಳಲಿ. ಯಾಕೆಂದರೆ ದೇವರು ಯಾರನ್ನು ಕೂಡ ಬಲವಂತವಾಗಿ ತನ್ನ ಪರಲೋಕ ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳುವುದಿಲ್ಲ. ನೀವೇ ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅದು ನಿಮಗೆ ಬಿಟ್ಟ ವಿಷಯವೆಂಬುದಾಗಿ ದೇವರು ಆದಿಯಿಂದಲೂ ಆತನ ಬಿಟ್ಬಿಟ್ಟಿದ್ದಾನೆ. ಮನುಷ್ಯನಿಗೆ ದೇವರು ಒಳ್ಳೆಯದು ಕೆಟ್ಟದ್ದು ಮುಂದೆ ಇಟ್ಟಿದ್ದೀನಪ್ಪ ಆದಾಮನೆ, ನೀನು ಒಳ್ಳೇದು ಆಯ್ಕೆ ಮಾಡಿಕೊಂಡು ಆರಂಭದಲ್ಲಿ ಅವನು ನಿತ್ಯ ಜೀವ ವೃಕ್ಷ ತಿಂದ್ಕೊಂಡು ಆರಾಮಾಗಿ ದೇವರ ಜೊತೆಗೆ ಶಾಶ್ವತವಾಗಿ ಬದುಕಬಹುದಾಗಿತ್ತು. ಅವನು ಆ ತೀರ್ಮಾನ ಅವನ ಮನಸ್ಸಲ್ಲೂ ತೆಗೆದುಕೊಳ್ಳಲೇ ಇಲ್ಲ. ಅವನು ತೆಗೆದುಕೊಂಡ ತೀರ್ಮಾನ, ನಾನು ಒಳ್ಳೆಯದು ಕೆಟ್ಟದ್ದು ಅರಿವನ್ನು ಉಂಟು ಮಾಡೋ ಅವನನ್ನೇ ತಿಂದು ಬದುಕ್ತೀನಿ ಎಂಬ ತೀರ್ಮಾನನೇ ತೆಗೆದುಕೊಂಡು ಅವನ ಆಯ್ಕೆ ಏನಾಗಿತ್ತು, ಕೆಟ್ಟದ್ದೇ ಆಯ್ಕೆ ಮಾಡ್ಕೊಂಬಿಟ್ಟ ಮನುಷ್ಯ. ಅದೇ ಕಾರ್ಯಗಳನ್ನು ಈಗಲೂ ಕೂಡ ಲೋಕದಲ್ಲಿ ಕೋಟ್ಯಾಂತರ ಜನರು ತೆಗೆದುಕೊಳ್ಳುವಂಥ ತೀರ್ಮಾನ ಕೆಟ್ಟ ತೀರ್ಮಾನ. ಕೆಟ್ಟದ್ದು ಒಂದು ತೀರ್ಮಾನ ನೀವು ತೆಗೆದುಕೊಂಡ್ರೆ ನಿಮ್ಮ ಜೀವನ ಪರ್ಯಂತರ ನೀವು ಕೆಟ್ಟ ದಾರಿಯಲ್ಲೇ ನಡೀತಾ ಜೀವಿಸ್ತಿರ್ತೀರ. ಆಗ ದೇವರು ಕೂಡ ಕೆಟ್ಟವ್ರಿಗೋಸ್ಕರ ನೀವು ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದೀನಿ, ಅದು ನರಕ. ನೀವೇನು ಕೂಡ ಆ ನರಕದ ಕಡೆ ಹೊರಟೋಗ್ಬಿಡಪ್ಪ, ಜಾಸ್ತಿ ಮಾತಾಡ್ಬೇಡ, ಹೋಗ್ತಾ ಇರಿ ಎಂಬುದಾಗಿ ಹೇಳಿ ಕಳಿಸ್ತಾ ಇರ್ತಾನೆ. ಆಮೇಲೆ ಹಲವು ಆದ್ರಿಂದ ದೇವರು
ನೀವು ನರಕಕ್ಕೆ ಸೇರ್ಬೇಕಾದು ಎಂಬುದಾಗಿ ಈ ದಿನ ಆತ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆತನು ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿಸುವ ದೇವರು. ಆತನ ಪ್ರೀತಿ, ಐಕ್ಯತೆ, ಸಮಾಧಾನದಲ್ಲಿ ನೀವು ಬರಬೇಕು ಎಂಬುದಾಗಿ ಆತನು ನಿಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ನೀವು ಲೋಕದೆಲ್ಲ ಪಾಪಗಳನ್ನು ತ್ಯಜಿಸಿ ಯೇಸು ಕ್ರಿಸ್ತನ ಕಡೆ ಬರಬೇಕು. ಆಮೇಲೆ ಹಾಲೆಲೂಯ. ಕೆಲವರು 90% ಪಾಪಗಳನ್ನು ಬಿಟ್ಟು ಬರ್ತಾರೆ, ಇನ್ನು ಒಂದು 10%, ಇನ್ನು 1% ಪಾಪ ನನ್ನಲ್ಲಿ ಇರಲಿ ಎಂಬುದಾಗಿ ಮೇಂಟೈನ್ ಮಾಡುವವರು ಇರ್ತಾರೆ. ಆಗಿರ್ಬೋದಾದ್ರೂ ಕೂಡ ನೀವು ದೇವ್ರ ರಾಜ ಸೇರೋದೇ ಇಲ್ಲ. ಏಕೆಂದರೆ ಪರಲೋಕ ಕಂಪ್ಲೀಟ್ ಪರಿಶುದ್ಧವಾಗಿರುವಂಥ ರಾಜ್ಯ, ನರಕ ಕಂಪ್ಲೀಟ್ ಅಶುದ್ಧತೆಯನ್ನು ಒಳಗೊಂಡಿರುವ ರಾಜ್ಯ. ಪರಿಶುದ್ಧ ಕಂಪ್ಲೀಟ್ ಆಗಿರುವಂಥ ರಾಜ್ಯದಲ್ಲಿ ನೀವು ಹೋಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ನೀವು ಕೂಡ ಈ ಲೋಕದಲ್ಲಿ ಇರುವಾಗಲೇ ಪರಿಶುದ್ಧರಾಗಿ ಬದುಕಬೇಕು, ಜೀವಿಸ್ಲೇಬೇಕು. ಬೇರೆ ಮಾರ್ಗ ಇಲ್ಲ. ದೇವರು ಹೇಳಿದ್ದಾನೆ, ಇದೇ ಮಾರ್ಗ, ಇದೇ ಪರಲೋಕದ ಮಾರ್ಗ. ಈ ಮಾರ್ಗದಲ್ಲಿ ನಡಿಬೇಕಾ, ಹಿಂಗೆ ಪರಿಶುದ್ಧವಾಗಿ ಬದುಕಲೇಬೇಕು, ದೂಸರ ಮಾತೇ ಇಲ್ಲ ಅಂತಾರೆ ದೇವರು. ಆಮೇಲೆ ಹೌಲಿಗೆ. ಹಾಗಾಗಿ ನೀವು ಪಾಪಗಳನ್ನು ಬಿಡುವುದಾದರೆ 50%, 60%, 90% ಎಲ್ಲ ಬಿಟ್ಟು ಬರೋದಲ್ಲ. 100% ಪಾಪಗಳನ್ನು ಬಿಟ್ಟು ಯೇಸುನೇ ನನಗೆ ಬೇಕೆಂಬುದಾಗಿ ನೀವು ನಿಲ್ಲಿ. ದೇವರು ನಿಮ್ಮ ಸಂಗಡ ನಿಲ್ಲುವವನಾಗಿದ್ದಾನೆ. ನಿಮ್ಮನ್ನು ಅದ್ಭುತವಾಗಿ ಲೋಕದಲ್ಲೂ ಕೂಡ ಉಪಯೋಗಿಸುವವನಾಗಿದ್ದಾನೆ. ನಿಮ್ಮ ಆತ್ಮವು ಕೂಡ ಪರಲೋಕದಲ್ಲಿ ಪರಿಶುದ್ಧನಾದ ದೇವರ ಮುಂದೆ ನಿಂತು ಶಾಶ್ವತವೇ ಆರಾಧನೆ ಮಾಡುವಂಥ ಮಹಾಕೃಪಾ ಭಾಗ್ಯವನ್ನು ಸಭೆಯಾದ ನನಗೂ ನಿನಗೂ ಆತನು ಕೊಡುವವನಾಗಿದ್ದಾನೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯಳುವನು ಕೇಳಲಾದ ನಂಬರ್ ಮಾತು ನಾವು ಕರುವಂತ ದೇವರ ನಮ್ಮನ್ನು ಮಹಿಮೆ ಪಡಿಸುವವರಾಗೋಣ. ಆಮೇನ್. ಹಾಲೆಲೂಯಾ. ದೇವರ ಆತ್ಮನು ನಮಗೆ ಕೊಟ್ಟಿರುವಂತಹ ಮತ್ತೊಂದು ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಯೋಹನ 15ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಜಾನ್ ಚಾಪ್ಟರ್ 15:7 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. If ye abide in me and my words abide in you, ye shall ask what ye will, and it shall be done unto you. Amen. Hallelujah. John chapter 15:7. ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಿದ್ದಾನೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ, ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಈ ವಾಕ್ಯದಲ್ಲಿ ಈ ರೀತಿಯ ಮಾತನಾಡ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ. ಆಮೇಲೆ ಫಸ್ಟ್ ನಾವು ಯಾರಲ್ಲಿ ಬರಬೇಕಂದ್ರೆ ದೇವರಲ್ಲಿ, ಯೇಸುವಿನಲ್ಲಿ, ಕ್ರಿಸ್ತನಲ್ಲಿ ನಾವು ಬರುವವರಾಗಿರ್ಬೇಕು. ಈ ದಿನ ಮೀರು ಏಸೈಲು ರಾವಾಲಿ. ಆಮೇನ್. ಹಲ್ಲೆಲೂಯಾ. ಯೇಸು ಮೆಸ್ಸಿಗೆ ಪಾಸ್ ತುಮ್ ಹಾವ್. ಆಮೇನ್. ಹಲ್ಲೆಲೂಯಾ. ದೇವರ ಬಳಿಯಲ್ಲಿ ನೀವು ಮೊದಲು ಬರುವವರಾಗಿರ್ಬೇಕು, ಆಗ ಆತನು ನಿಮ್ಮ ಬಳಿಗೆ ಬರುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ದಿಸ್ ಡೇ ವೇರ್ ಆರ್ ಯು ಗಾಡ್ ಟಾಕ್ ವಿತ್ ಯು. ಹೌ ಮೆನಿ ಹ್ಯಾವ್ ಅಬೈಡ್ ಇನ್ ಗಾಡ್ ಆರ್ ಔಟ್ಸೈಡ್ ಆರ್ ಎನಿ ಬಾರ್ ಅಂಡ್ ಕ್ಲಬ್ಸ್ ಅಂಡ್ ಔಟ್ ಆಫ್ ದ ಸ್ಟೇಟ್ಸ್ ಅಂಡ್ ಔಟ್ ಆಫ್ ದ ಕಂಟ್ರೀಸ್ ಅಂಡ್ ಟ್ರಿಪ್ಸ್. ವೇರ್ ಆರ್ ಯು ಟುಡೇ? ಆಮೇನ್. ಹಲ್ಲೆಲೂಯಾ. ಈ ದಿನ ನೀನು ಎಲ್ಲಿದ್ಯಾ? ನೀನು ಹೊರಗಡೆ ಇದೆಯಾ, ದೇಶದಲ್ಲಿದೆಯೋ, ವಿದೇಶದಲ್ಲಿದೆಯೋ, ಅಥವಾ ಕೆಲವರು ಪಬ್ಬಲ್ಲಿದ್ದಾರೆ, ಕೆಲವರು ಬಾರಲ್ಲಿದ್ದಾರೆ, ಕೆಲವರು ಧೂಮಪಾನದಲ್ಲಿದ್ದಾರೆ, ಕೆಲವರು ವ್ಯಭಿಚಾರದಲ್ಲಿದ್ದಾರೆ, ಕೆಲವರು ಮದ್ಯಪಾನದಲ್ಲಿದ್ದಾರೆ, ಕೆಲವರು ಔತಣಗಳಲ್ಲಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಈ ರೀತಿ ಅನೇಕ ಸ್ಥಳಗಳಲ್ಲಿ ಇರುವವರಾಗಿರ್ತಾರೆ. ಆದರೆ ದೇವರು ನೀನು ಎಲ್ಲಿರಬೇಕು ಎಂಬುದಾಗಿ ಬಯಸ್ತಾ ಇದ್ದಾನೆ. ಅಂದರೆ ನೀನು ನನ್ನಲ್ಲಿ ಇರಬೇಕು ಎಂಬುದನ್ನು ಆತನು ಬಯಸ್ತಾ ಇದ್ದಾನೆ. ಯು ಹ್ಯಾವ್ ಅಬೈಡ್ ಇನ್ ಗಾಡ್. ನೀನು ದೇವರಲ್ಲಿ ಇರಬೇಕು. ನೀವು ದೇವಿನಲ್ಲೋ ರಾವಲ್ಲ. ಆಮೇನ್. ಹಲ್ಲೆಲೂಯಾ. ಯು ಹ್ಯಾವ್ ಕಮ್ ಟು ಇನ್ ಗಾಡ್ ಇನ್ಸೈಡ್. ಆಮೇನ್. ನೀನು ದೇವರಲ್ಲಿ ಇರಬೇಕು. ಆಮೇನ್. ಹಲ್ಲೆಲೂಯಾ. ಅದು ಬಿಟ್ಟು ನೀನು ಲೋಕದಲ್ಲಿ ಎಲ್ಲೆಲ್ಲೋ ಇರಬಾರ್ದು. ಲೋಕದ ಪಾಪದ ವಿಷಯಗಳಲ್ಲಿ ನೀನು ಇರಬಾರ್ದು. ಲೋಕದಲ್ಲಿ ಹಬ್ಬ ಹರಿದಿನಗಳು ಮಾಡ್ತಿದ್ರೆ ಅವ್ರ ಜೊತೆಗೆ ಸೇರ್ಕೊಂಡು ನೀನು ಹಬ್ಬ ಹರಿದಿನ ಮಾಡ್ತಿದ್ರೆ ಅವ್ರು ಜಾತ್ರೆ ಮಾಡುವಂತ ನೀನು ಕೂಡ ಜಾತ್ರೆಗೆ ಹೋಗಿ ಜಾತ್ರೆ ಮಾಡ್ತಾ ಇದ್ರೆ ನೀನು ಇನ್ನು ದೇವ್ರ ಮಗನು, ನೀನು ದೇವ್ರ ಮಗಳು ಎಂಬುದಾಗಿ ನಿನ್ನ ನೀನೇ ಪ್ರಶ್ನೆ ಮಾಡ್ಕೋಬೇಕು. ಆಮೇಲೆ. ಹಲ್ಲೆಲೂಯಾ. ಯಾಕೆಂದರೆ ನೀನು ಕ್ರಿಸ್ತನಲ್ಲಿ ಇರಬೇಕು ಹೊರತು ಸೈತಾನನ ವಿಷಯಗಳಲ್ಲಿ ಇರಬಾರ್ದು. ಲೋಕದವರು ಲೋಕದ ವಿಷಯಗಳಲ್ಲಿ ಸಂತೋಷ ಪಡಲಿ,
ಪರಲೋಕದವರು ಪರಲೋಕದ ವಿಷಯಗಳಲ್ಲಿ ಸಂತೋಷ ಪಡಲಿ. ಆದ ನಮ್ಮವ್ರ ಮಾತು ನಾವು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವರಾಗಿರೋಣ. ಆಮೆನ್ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟೇಲಿ ನಿಮ್ಮ ಸಂತೋಷ ಪರಲೋಕದ ವಿಷಯದಲ್ಲಿ ಮಾತ್ರನೇ ಇರಲಿ ಎಂದಾಗಿ. ಆಮೆನ್ హల్లెలూయా. యువర్ హ్యాపీనెస్ ఇన్ హెవెన్లీ వర్క్స్. ఆమెన్. మీ సంతోషం ఎక్కడ ఉండాలంటే అది పరలోక విషయంలో ఉండాలి. ఆమెన్ హల్లెలూయా. ಆದ್ರಿಂದ ನಿಮ್ಮ ವಿಷಯಗಳು ಈ ದಿನ ಯಾವ ವಿಷಯಗಳಲ್ಲಿ ನೀವು ಸಂತೋಷ ಪಡ್ತಾ ಇದ್ದೀರೋ, ಲೋಕದ ವಿಷಯಗಳಲ್ಲಿ ಸಂತೋಷ ಪಡ್ತಾ ಇದ್ದೀರೋ ಅಥವಾ ಪರಲೋಕದ ವಿಷಯದಲ್ಲಿ ಸಂತೋಷ ಪಡ್ತಾ ಇದ್ದೀರೋ, ನಿಜವಾದ ದೇವರ ಕೊಂಬೆಗಳು, ದೇವರ ಮಗಳು ಯಾರ ವಿಷಯದಲ್ಲಿ ಸಂತೋಷ ಪಡ್ಬೇಕಂದ್ರೆ ಅದು ಪರಲೋಕದ ವಿಷಯದಲ್ಲಿ ಮಾತ್ರನೇ ಸಂತೋಷ ಪಡ್ಬೇಕು. ಯಾಕಂದ್ರೆ ಆ ವಿಷಯಗಳು ಶಾಶ್ವತವಾಗಿ ದೇವರಲ್ಲಿ ನಮ್ಮನ್ನ ನೆಲೆ ನಿಲ್ಲಿಸ್ತವೆ. ಆ ವಿಷಯಗಳು ನಿರಂತರವಾಗಿ ದೇವರಿಗೆ ಮಹಿಮೆಯನ್ನು ತರುವಂತ ವಿಷಯಗಳಾಗಿರುತ್ತೆ. ಆಮೆನ್ ಹಲ್ಲೆಲೂಯಾ. ಆದ್ರೆ ಲೋಕದ ವಿಷಯಗಳು ಏನ ಬಾರಿ ದಿನಗಳು, ಅವತ್ತೊಂದು ದಿನ ಅಥವಾ 2 ದಿನ ಅಥವಾ ಜಾತ್ರೆಗಳು 1-3 ದಿನ ಅಥವಾ 1 ವಾರ ಅಷ್ಟೇ ಸಂತೋಷ. ಅದಾದ ನಂತರ ಅದೇ ರಾಗ, ಅದೇ ತಾಳ ಫಿಕ್ಸ್. ಮತ್ತೆ ಅದೇ ಕಷ್ಟಗಳು, ಅದೇ ಲೋಕದ ವ್ಯವಹಾರಗಳು, ಲೋಕದ ಮಾತುಗಳು ಇವೆಲ್ಲ ಬರುತ್ತೆ. ಅದೇ ಹಬ್ಬದ ದಿನ ಒಂದೇ ನಮ್ಮ ಕುಟುಂಬದಲ್ಲಿ ಸಂಬಂಧಿಕರಲ್ಲಿ ಒಬ್ಬ ಹೊಗೆ ಆತ ಅಂದ್ಕೊಳ್ಳಿ, ಏನಾಗುತ್ತೆ ಮುಗೀತು. ಅದರ ಮುಂದಿನ ವರ್ಷದಿಂದ ಆ ಕುಟುಂಬ ತೆಗೆದುಕೊಳ್ಳೋ ಒಂದು ತೀರ್ಮಾನ ಎಂತಂದ್ರೆ ನಾವು ಈ ಹಬ್ಬ ಮಾಡೋದಿಲ್ಲ. ಐ ವಿಲ್ ನೆವರ್ ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್. ದಿಸ್ ಯೂತ್ ಡಿಸೈಡ್ ಇನ್ ದಟ್ ಹೌಸ್. ಆಮೇನ್ ಹಲ್ಲೆಲೂಯಾ. ಈ ತೀರ್ಮಾನವನ್ನು ಅವ್ರು ತೆಗೆದುಕೊಂಡ್ಬಿಡ್ತಾರೆ. ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ರು ತೀರೋಗ್ಬಿಟ್ರೆ ಇದೇ ತೀರ್ಮಾನ. ಆಮೇಲೆ ಆ ಹಬ್ಬ ಹರಿದಿನ ಆ ಕುಟುಂಬದವ್ರು ಮಾಡೋದೇ ಇಲ್ಲ. ಯಾಕೇಳಿ, ನಮ್ಮ ಅಪ್ಪ ಅವತ್ತೇ ಸತ್ತೋಗ್ಬಿಟ್ರು, ನಮ್ಮ ಅಜ್ಜಿ ಅವತ್ತೇ ಸತ್ತೋಗ್ಬಿಟ್ರು, ನಮ್ಮ ತಾತ ಅವತ್ತೇ ಸತ್ತೋಗ್ಬಿಟ್ರು. ಆದ್ರಿಂದ ನಾವು ಅವತ್ತು ಹಬ್ಬ ಮಾಡ್ಕೊಳ್ಳಲ್ಲ. ಅದು ನಮಗೆ ದುಃಖದ ದಿನ. ಆದ್ರಿಂದ ನಾವು ಆ ದಿನ ಸಂತೋಷ ಪಡೋದಿಲ್ಲ ಎಂಬ ತೀರ್ಮಾನವನ್ನು ಅವರೇ ಮಾಡ್ಕೊಳ್ತಾರೆ. ಆಮೇನ್ ಹಲ್ಲೆಲೂಯಾ. ಆದರೆ ಪರಲೋಕದ ದೈವ ಜನರಾದ ನಾವು ನೀವು ಆ ರೀತಿ ಇಲ್ಲಲ್ಲ. ನಮ್ಮ ಹಬ್ಬಗಳಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ಆ ವರ್ಷದಲ್ಲಿ ಮಾತ್ರ ಬೇಕಾದ್ರೆ ಅವತ್ತೊಂದು ದಿನ ಮಾತ್ರ ದುಃಖದಲ್ಲಿರ್ತೇವೆ. ಅದು ಮತ್ತೆ ಭಾನುವಾರ ಅಂತೂ ಬಂತಂದ್ರೆ ಹೆಂಗಾದ್ರೂ ಎದ್ನೋ ಬಿದ್ನೋ ಅಂತ ಅಂದ್ಬಿಟ್ಟು ಈ ದಿನ ನನ್ನನ್ನು ಸೃಷ್ಟಿ ಮಾಡಿದ ನನ್ನ ದೇವರನ್ನು ಆರಾಧನೆ ಮಾಡೋ ದಿನ ಅಂತ ನಾವು ದೇವರ ಆಲಯಕ್ಕೆ ಬಂದು ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತೀವಿ. ಆಮೇಲೆ ಅದ್ರ ಮುಂದಿನ ವರ್ಷ ಅದೇ ದಿನ ನಾನು ಬತ್ತಂದ್ರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೋದ ವರ್ಷ ಈ ದಿನ ನನ್ನ ದಿನ ದುಃಖದ ದಿನ ಆಗಿತ್ತು, ಆದರೆ ಈ ದಿನ ದೇವರು ಅದನ್ನು ಸಂತೋಷದ ದಿನವಾಗಿ ಬದಲಾಯಿಸಿದ್ದಾನೆ ಎಂದು ದೇವರನ್ನ ಮಹಿಮೆ ಪಡಿಸ್ತಾ ಇರ್ತೇವೆ. ಆ ರೀತಿಯ ಮಹಿಮೆ ಪಡಿಸೋರು ಮಾತ್ರ ನಾವು ಕರನ್ನು ತಟ್ಟುತ್ತಾ ದೇವ್ರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ನಮಗೆ ಕೊಡಲ್ಪಟ್ಟಿರುವಂಥ ಆತ್ಮ ಅದು ಹೇಳಿತನದ ಆತ್ಮ ಅಲ್ಲ, ಅದು ಬಲ, ಸಂತೋಷ, ಧೈರ್ಯ, ತಾಕತ್ತು, ದಮ್ ಇದೆಲ್ಲವನ್ನ ಕೊಡುವಂಥ ಆತ್ಮ ಅದುವೇ ದೇವರ ಆತ್ಮ. ಅಂತ ಆತ್ಮವನ್ನು ಕೊಟ್ಟ ದೇವರಿಗೆ ನಾವು ಮತ್ತೆ ಕರನ್ನು ತಟ್ಟುತ್ತಾ ದೇವ್ರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಇಂಥ ದೇವರು ಈ ದಿನ ನಮ್ಮ ಸಂಗಡ ಆತನ ಮಾತನಾಡ್ತಾ ಇದ್ದೇನೆ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರ್ಬೇಕು ಎಂದರೆ, ಹಾಗಾದರೆ ದೇವರ ವಾಕ್ಯಗಳನ್ನು ಪ್ರತಿದಿನ ನಾವು ಓದುವವರಾಗಿರ್ಬೇಕು, ಕಲಿಯುವಂಥವರಾಗಿರ್ಬೇಕು, ದೇವರ ವಾಕ್ಯಗಳನ್ನು ಧ್ಯಾನಿಸುವವರು ನಾನು ನೀವು ಆಗಿರಬೇಕು. ಆಗ ದೇವರು ಆತ್ಮನು ನಮ್ಮಲ್ಲಿ ಕಾರ್ಯವನ್ನು ಆರಂಭ ಮಾಡುವವನಾಗಿದ್ದಾನೆ. ನಮ್ಮಿಂದ ಏನೋ ಒಂದು ಉಪಯೋಗಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆ ಉಪಯೋಗದ ಕೆಲಸಕ್ಕೆ ನಾವು ಬರಬೇಕಂದ್ರೆ ನಾವು ದೇವರಲ್ಲಿ ಮೊದಲು ನೆಲೆಗೊಂಡಿರಬೇಕು. ಆತನ ವಾಕ್ಯಗಳು ಕೂಡ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಆಗ ದೇವ್ರ ಮುಂದೆ ಬರೆದ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ಆಗ ನೀವು ಏನು ಬೇಕಾದರೂ ಬೇಡ್ಕೊಳ್ರಿ, ಅದು ನಿಮಗೆ ದೊರೆಯುವುದು. ಆಮೇನ್ ಹಲ್ಲೆಲೂಯಾ. ದೇವರಲ್ಲಿ ನಾವು, ನಮ್ಮಲ್ಲೂ ದೇವರು, ದೇವರಲ್ಲಿ ನಾವು ಕೂಡ ದೇವರಲ್ಲಿ ಇರ್ಬೇಕು. ಆಗ ಏನು ಬೇಕಾದರೂ ಕೇಳೋದು ಕೂಡ ದೇವ್ರು ನಮಗೆ ಕೊಡ್ತಾನೆ. ಹಂಗಂತ ಅಂದ್ಬಿಟ್ಟು ಲೋಕದ ಹೊನ್ನು ಮಣ್ಣು ಗಂಡು ಹೆಣ್ಣು ಇವ್ಯಾವುದು ಕೇಳಕ್ಕೆ ಹೋಗ್ಬಿಡಿ. ನಾವು ಪರಲೋಕದವ್ರು ಏನು ಕೇಳ್ಬೇಕು? ಪರಲೋಕದ ವಿಷಯಗಳನ್ನೇ ಕೇಳ್ತಾ ಇರ್ಬೇಕು. ಆಮೇನ್ ಹಲ್ಲೆಲೂಯಾ. ಪರಲೋಕದ ಆತ್ಮಗಳನ್ನು ಕೊಡು ದೇವರೇ. ಲೋಕದಲ್ಲಿರುವ ಎಲ್ಲ ಆತ್ಮಗಳನ್ನು ಸಂಪಾದಿಸ್ಬೇಕು. ಈ ಆತ್ಮಗಳು ಎಲ್ಲಿ ಬರ್ತವೆ? ಪರಲೋಕದಲ್ಲಿ ಬರುತ್ತೆ. ಇನ್ನು ಲೋಕದಲ್ಲಿ ನಟ್ಟು ಬೊಟ್ಟು ಏನು ಸಂಪಾದನೆ ಮಾಡಿಟ್ರು ಸತ್ತು ಹೋದಾಗ ಎಲ್ಲ ಬಿಟ್ಟು ಹೋಗ್ಲೇಬೇಕು. ಆಮೇಲೆ ಆತ್ಮವನ್ನು ಸಂಪಾದನೆ ಮಾಡೋದು. ನಾವು ಒಂದಿನ ಸಾಯ್ತೀವಿ, ದೇವರಾಜ ಸೇರುತ್ತೆ. ಅವರು ಕೂಡ ಒಂದಿನ ಸತ್ರು ಅನ್ಕೊಳ್ಳಿ, ರಕ್ಷಣೆ ಹೊಂದಿದ್ರೆ ಅವರು ಕೂಡ ಅವರ ಆತ್ಮಗಳು ಎಲ್ಲಿ ಸೇರುತ್ತೆ? ಅದೇ ಪರಲೋಕ ರಾಜ್ಯ ಸೇರುತ್ತೆ. ಅದು ನಮ್ಮ ನಿಜವಾದ ಪರಲೋಕದ ಸಂಪಾದನೆ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಲೋಕದಲ್ಲಿರುವಾಗ ಆತ್ಮಗಳನ್ನು ಸಂಪಾದನೆ ಮಾಡುವನು
ನಿಜವಾದ ಜ್ಞಾನಿ ಎಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆಮೇಲೆ ಹಾಳಲಿ ಆದ್ದರಿಂದ ಪ್ರತಿಯೊಂದು ದೈವ ಜನರು ನೀವು ಆತ್ಮಗಳನ್ನು ಸಂಪಾದನೆ ಮಾಡುವ ದೇವರ ಮಗಳು ಆಗಿರ್ಬೇಕೆಂದು ದೇವರಾತ್ಮ ಸಭೆಯಲ್ಲಿ ಹೇಳುವುದನ್ನು ಕೇಳುವನು ಕೇಳಲಿ. ಆಮೇಲೆ ಹಾಲುವೆ ಅದರಿಂದ ದೇವರಲ್ಲಿ ಬೇಡ್ಕೊಳ್ರಿ, ಏನ ಬೇಡ್ಕೊಳ್ರಿ, ಲೋಕದ ವಿಷಯ ಬೇಡ್ಕೊಳಕ್ ಹೋಗ್ಬಿಡಿ, ಪರಲೋಕದ ವಿಷಯಗಳನ್ನ ಬೇಡ್ಕೊಳ್ಳಿ. ಪರಲೋಕದ ನಿತ್ಯ ಜೀವ ಬೇಡ್ಕೊಳ್ಳಿ, ಪರಲೋಕದ ಜೀವ ಕಿರೀಟವನ್ನು ಬೇಡ್ಕೊಳ್ಳಿ, ಪರಲೋಕದ ಜೀವ ಜಲವನ್ನು ಬೇಡ್ಕೊಳ್ಳಿ, ಪರಲೋಕದ ಆತ್ಮನ ಬಲ, ಆತ್ಮನ ಶಕ್ತಿ, ಆತ್ಮನ ಜ್ಞಾನ, ವಿವೇಕ, ತಿಳುವಳಿಕೆ, ಈ ಪರಲೋಕದ ವಿಷಯಗಳನ್ನು ಬೇಡ್ಕೊಳ್ಳಿ. ಅದು ನಿಮಗೆ ಪರಲೋಕದ ಐಶ್ವರ್ಯ ಆಗಿರುತ್ತೆ. ಆಮೇನ್ ಹಲ್ಲೆಲೂಯಾ. ದೇವರ ಮಹಿಮೆ ಉಂಟಾಗಲಿ. ಈಗ ದೇವರ ಆತ್ಮ ನಮಗೆ ಕೊಟ್ಟಿರುವಂಥ ಮುಂದುವರೆದ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನ 15ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 15 ವರ್ಸ್ 8 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. Herein is my Father glorified, that he bear much fruit, so shall he be my disciples. Amen. Hallelujah. ಯೋಹಾನ 15ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವರಿ ನೀವು. ಆಮೇನ್ ಹಾಲೆಲೂಯಾ. ಈಗ ನೀವು ಫಲ ಕೊಡ್ಬೇಕಂದ್ರೆ ಅದ್ರ ಹಿಂದಿನ ಪ್ರೋಸೆಸ್, ಹಿಂದಿನ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನೀವು ನನ್ನಲ್ಲಿ ನೀವು ನೆಲೆಗೊಂಡಿರ್ಬೇಕು. ಯು ಹ್ಯಾವ್ ಸ್ಟೇ ಇನ್ ಮೀ. ಆಮೇನ್ ಹಾಲೆಲೂಯಾ. ನಂತರ ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಆಮೇನ್ ಹಾಲೆಲೂಯಾ. ಹಾಗಾದ್ರೆ ನಾವು ಕೂಡ ದೇವರಲ್ಲಿರ್ಬೇಕು, ದೇವರು ಕೂಡ ನಮ್ಮಲ್ಲಿ ಇರಬೇಕು. ಆಗ ನಾವು ಪರಿಪೂರ್ಣರಾಗಿ ದೇವರಲ್ಲಿ ನಿಲ್ಲಲು ಶಕ್ತರಾಗುತ್ತೇವೆ ಮತ್ತು ನಾವು ಫಲ ಕೊಡಲು ಶಕ್ತರಾಗುವಂತೆ ದೇವರಾತ್ಮನು ನಮ್ಮಲ್ಲಿದ್ದ ಆತನ ಕಾರ್ಯವನ್ನು ಮಾಡುತ್ತಲೇ ಇರ್ತಾರೆ. ಆಮೇನ್ ಹಲ್ಲೆಲೂಯಾ. ಆಗ ನಾವು ಏನು ಬೇಡಿಕೊಳ್ಳಿದ್ರು ಅದು ನಮಗೆ ಸಿಗುವಂತೆ ದೇವ್ರ ಕಾರ್ಯವನ್ನು ಮಾಡ್ತಾನೆ. ಆಮೇನ್ ಹಲ್ಲೆಲೂಯಾ. ನಾವು ಜಸ್ಟ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ತೇವೆ, ಆದರೆ ದೇವರು ನಾವು ಮಾಡಿರುವ ಪ್ರಾರ್ಥನೆಗೆ ಯಾವಾಗ ಕೊಡಬೇಕೆಂಬುದನ್ನು ಕೂಡ ಆತನೇ ಡಿಸೈಡ್ ಮಾಡ್ತಾನೆ. ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಕ್ಕೆ ದೇವರು ಅದನ್ನು ನಮಗೆ ದಯಪಾಲಿಸುವವನಾಗಿರ್ತಾನೆ. ಆಮೇನ್ ಹಲ್ಲೆಲೂಯಾ. ಕೆಲವರು ಚಿಕ್ಕ ವಯಸ್ಸಲ್ಲೇ ನನಗೇನು ಬೇಕು, ಬೈಕ್ ಬೇಕು, ಕಾರ್ ಬೇಕು ಅಂತ ಕೇಳ್ತಾರೆ. ಆದರೆ ದೇವರು ಆ ಕಾಲದಲ್ಲೇ ಚಿಕ್ಕ ವಯಸ್ಸಲ್ಲೇ ಕೊಟ್ಬಿಟ್ರೆ ಏನು ಮಾಡ್ತಾನೆ? ಟ್ರಾಫಿಕ್ ಪೊಲೀಸ್ ಎಲ್ಲಾನು ಹಿಡ್ದು ಹಾಕಿದ್ರೆ ಮುಗೀತು. ಅವನೂ ಜೈಲಿಗೆ ಹಾಕ್ತಾನೆ, ಅವ್ರ ತಂದೆ ತಾಯಿಗೂ ಜೈಲಿಗೆ ಹಾಕ್ತಾನೆ. ನಿನಗೆ ಈ ಏಜಲ್ಲಿ ಯಾರೋ ಕೊಟ್ಟಿರೋದು ಅಂತ ಕೇಳಿದಾಗ ಅವನೇನು ಹೇಳ್ತಾನೆ? ನಮ್ಮ ಅಪ್ಪನೇ ಕೊಟ್ಬಿಟ್ರು ಸರ್, ನಾನು ನೋಡ್ಸ್ಕೊಂಬಂದ್ಬಿಟ್ಟೆ ಸರ್. ಕರೆಯ ನಿಮ್ಮ ಅಪ್ಪನ ಕರ್ಸೋ, ಇಲ್ಲಿ ಫೈನ್ ಅವನಿಗೆ 25,000 ದಂಡ, 50,000 ದಂಡ ಕಟ್ಸು ಅಂತ ಹೇಳಿ ಅಷ್ಟು ಕಟ್ಸ್ಕೊಂಡು ಆಮೇಲೆ ಅಪ್ಪ ಮಗನ ಮನೆಗಂತ ಜೈಲಿಂದ ಆಚೆ ಕಳಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಈ ರೀತಿ ಆಗೋಗುತ್ತೆ. ಅದರಿಂದ ಯಾವ ಕಾಲದಲ್ಲಿ ಯಾರಿಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಪ್ರತಿಯೊಂದೊಂದು ದೇವರು ಒಬ್ಬನಿಗೆ ಮಾತ್ರ ಕರೆಕ್ಟಾಗಿ ಗೊತ್ತಿರೋದು. ಆಮೇಲೆ ಹಲ್ಲೆಲೂಯಾ. ಲೋಕದವರು ಯಾರಿಗೂ ಕೂಡ ಅದು ಗೊತ್ತಾಗಲ್ಲ. ಆಮೇಲೆ ಹಲ್ಲೆಲೂಯಾ. ಮನುಷ್ಯ ಅದ ನಮಗೆ ಒಂದು ವಿಷಯದಲ್ಲಿ ನಾವು ಆಗಿನ ವಿಷಯದಲ್ಲಿ ಮಾತ್ರ ಬಲ್ಲವರಾಗಿರ್ತೇವೆ ಹೊರತು ದೇವರು ನಾವು ಆಗಿನ ವಿಷಯದಲ್ಲಿ ಯೋಚನೆ ಮಾಡ್ತೇವೆ ಅನ್ನೋದು ಮಾತ್ರನೇ ದೇವರು ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ದೇವರು ಒಬ್ಬನಿಗೆ ಗೊತ್ತು, ಇವ್ರಿಗೆ ಈ ಟೈಮು ಕೊಟ್ಟರೆ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ಇವ್ರಿಗೆ ಯಾವಾಗ ಕೊಡಬೇಕು ಅಂತ ದೇವ್ರು ಮುಂಚೆನೇ ಪ್ಲಾನ್ ಮಾಡಿರ್ತಾರೆ. ಆದ್ದರಿಂದ ಕೆಲವು ವರ್ಷಗಳಾದ ನಂತರ ಕೆಲವು ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ಬರಮಾಡ್ತಾನೆ, ಕೆಲವೊಂದನ್ನು ಲೇಟಾಗಿ ಬರಮಾಡ್ತಾನೆ, ಕೆಲವೊಂದನ್ನು ಬೇಗನೂ ಕೂಡ ಕೊಟ್ಬಿಡ್ತಾನೆ. ಕೆಲವು ವಿಷಯಗಳನ್ನು ಕೆಲವರು ಅವತ್ತೇ ಪ್ರಾರ್ಥನೆ ಮಾಡಿರ್ತಾರೆ, ಅವತ್ತೇ ಅದೇನಕ್ಕೆ ಬೇಕಾಗಿರುತ್ತೋ ಅವತ್ತೇ ಅವ್ರು ಕೊಡಿಸ್ಬಿಡ್ತಾನೆ. ಆಮೇಲೆ ಸ್ತೋತ್ರ ತಗೊಂಡು ಹೋಗ್ಬಿಡು, ನೀನು ಜಾಸ್ತಿ ಮಾತಾಡ್ಬೇಡ ಅಂತ ದೇವ್ರ ಮುಂಚೆನೇ ಕಳಿಸ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ದೇವರು ಅನೇಕ ವಿಷಯಗಳನ್ನು ಆತನು ತೀರ್ಮಾನ ಮಾಡ್ತಾನೆ. ಯಾರಿಗೆ ಯಾವಾಗ ಏನು ಕೊಡಬೇಕು ಅದನ್ನು ಅದೊಂದು ಸಮಯಕ್ಕೆ ಆತನು ಕೊಡುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ಕೂಡ ನಮಗೂ ಕೂಡ ನಿಮಗೂ ಕೂಡ ಸಭೆ ಪ್ರತಿಯೊಬ್ಬ ದೈವಜನರು ಕೂಡ ಯಾರಿಗೆ ಏನೇನೆಲ್ಲ ಯಾವಾಗ ಕೊಡಬೇಕು ದೇವರೊಬ್ಬನೇ ಬಲವನಾಗಿದ್ದಾನೆ. ಅದನ್ನು ಆತನು ತಕ್ಕ ಸಮಯದಲ್ಲಿ ಒದಗಿಸಿ ಕೊಡ್ತಾನೆ ಅಂತ ನಂಬುವ ಮಾತು ನಾವು ಕರುವಂಥದ್ದು. ದೇವರು ನಮ್ಮ ಮೇಪಡಿಸುವವರಾಗೋಣ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ದೇವರು ಈ 8ನೇ ವಾಕ್ಯದಲ್ಲಿ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು
ಹೌದು, ದೇವರು ನಮ್ಮಿಂದ ಮಹಿಮೆ ಹೊಂದಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ದೇವರು ಇಲ್ಲಿ ಎದುರು ನೋಡ್ತಾ ಇದ್ದಾನೆ ನಮ್ಮಿಂದ ಅಂತ ನೋಡೋದಾದ್ರೆ ನಾವು ಫಲ ಕೊಡುವವರಾಗಿರ್ಬೇಕು. ಆಮೇನ್, ಹಾಲೆಲೂಯಾ. ನಾನು ಬಹಳ ಫಲ ಕೊಟ್ಟು ದೇವರನ್ನ ಮಹಿಮೆ ಪಡಿಸುವವನು ನಾನಾಗಿರ್ಬೇಕು ಎಂಬ ತೀರ್ಮಾನವನ್ನ ಈ ದಿನ ನೀವು ತೆಗೆದುಕೊಳ್ಳೆ. ಆಮೇನ್, ಹಾಲೆಲೂಯಾ. ಹ್ಯಾವ್ ಟೇಕ್ ದ ಡಿಸಿಷನ್ ಫಾರ್ ಯು. ಐ ವಿಲ್ ಬಿ ಫ್ರೂಟ್ಫುಲ್ and glorify to God for today. आमीन, हालेलुया. आज सभी लोगों एक तीर्मान करो, मैं फलवतन होऊंगा और परमेश्वर की महिमा करूंगा. आमीन, हालेलुया. ఈ దినం మీరందరూ ఒక తీర్మానం తీసుకుని అదేమంటే నేను ఫలించి దేవుని మహిమ పరుస్తాను. ఆమేన్, హల్లెలూయా. అలా అయితే మీరేం చేయాలా? దేవునికి ಫಲಾన్ని ಇవ్వాలా. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ನೀವು ಏನು ಮಾಡಬೇಕು? ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ನಾನು ದೇವರಿಗೆ ಫಲ ಕೊಟ್ಟರು ದೇವರನ್ನ ಮಹಿಮೆ ಪಡಿಸ್ತೀನಿ. ದೇವ್ರನ್ನ ಮಹಿಮೆ ಪಡಿಸ್ಬೇಕಂದ್ರೂ ಕೂಡ ಒಂದು ಕೆಲಸ ಮಾಡ್ಬೇಕು. ಏನು ಕೆಲಸ ಮಾಡ್ಬೇಕಂದ್ರೆ ಫಲ ಕೊಡ್ಬೇಕು. ಫಲ ಕೊಡ್ಬೇಕಂದ್ರೆ ಏನು ಮಾಡಬೇಕು? ಸ್ವಾರ್ಥ ತಿಳಿಯದೇ ಇರುವ ಜನರಿಗೆ ಸ್ವಾರ್ಥನ ತಿಳಿಯಪಡಿಸ್ಬೇಕು. ಅವ್ರನ್ನ ರಕ್ಷಣೆಯಲ್ಲಿ ಪರ ಮಾಡ್ಬೇಕು. ಅವರು ದೇಶಸ್ಥಾನ ತೆಗೆದುಕೊಳ್ಳುವಂತೆ ಮಾಡುವವರಾಗಿರ್ಬೇಕು. ಆಮೇಲೆ ಅವ್ರನ್ನ ರಕ್ಷಣೆ ಮಾರ್ಗದಲ್ಲಿ ನೀವು ನಡೆಸ್ಬೇಕು. ಆಮೇಲೆ ಅವರು ನೆಲೆ ನಿಲ್ಲುವವರಾಗಿರ್ಬೇಕು. ಯಾರಲ್ಲಿ? ಯೇಸುವಿನಲ್ಲಿ ನೆಲೆ ನಿಲ್ಲಬೇಕು. ಆಮೇಲೆ, ಹಲ್ಲೆಲೂಯಾ. ಯಾವಾಗ ಅವರು ಯೇಸುವಿನಲ್ಲಿ ನೆಲೆ ನಿಲ್ಲುವವರಾಗಿದ್ದಾರೋ ಅದು ದೇವರಿಗೆ ಫಲ ಕೊಟ್ಟಂತಾಗುತ್ತೆ. ಆ ಫಲ ಏನಾಗುತ್ತೆ ಅಂತಂದ್ರೆ ದೇವರನ್ನ ಮಹಿಮೆ ಪಡಿಸುತ್ತೆ. ಆಮೇನ್, ಹಲ್ಲೆಲೂಯಾ. ಇದು ಪರಲೋಕದ ಕೆಲಸವಾಗಿದೆ. ಇದು ಪರಲೋಕದ ವಿಷಯವಾಗಿದೆ. ಪರಲೋಕದಲ್ಲಿ ಅವರ ಆತ್ಮ ಸೇರುವುದಾದ್ರೆ ಪರಲೋಕದ ತಂದೆಗೂ ಕೂಡ ಸಂತೋಷ ಪಡುತ್ತಾನೆ. ಪರಲೋಕದ ತಂದೆಯಾದ ದೇವರೇ ಸಂತೋಷ ಪಟ್ರೆ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಕೂಡ ಅವರು ಕೂಡ ಸಂತೋಷ ಪಡ್ತಾರೆ. ಆಮೇಲೆ, ಹಲ್ಲೆಲೂಯಾ. ಆದ್ರಿಂದ ಒಂದು ಆತ್ಮ ರಕ್ಷಣೆ ಹೊಂದುವುದಾದ್ರೆ ಇಡೀ ಪರಲೋಕವೇ ಸಂತೋಷ ಕೊಡುತ್ತೆ. ಆಮೇಲೆ, ಹಲ್ಲೆಲೂಯಾ. ಹಾಗಾದ್ರೆ ಸಭೆ ಆ ವಿಷಯದಲ್ಲಿ ನೀವು ಸಂತೋಷ ಪಡ್ತಾ ಇದ್ರು ಅಥವಾ ದುಃಖ ಪಡ್ತಾ ಇದ್ರು? ಕೆಲವ್ರಿಗೆ ಏನೋ ದುಃಖ ಅನ್ನೋ ರೀತಿಯಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಆಮೇಲೆ ನಮಗಂತೂ ಸಂತೋಷಪ್ಪ. ಒಂದು ಆತ್ಮ ರಕ್ಷಣೆ ಹೊಂದಿದ್ರೆ ಮಾತ್ರ ಹೃದಯದಲ್ಲಿ ಕೋಟಿ ಕೊಟ್ಟರು ಕೂಡ ಸಂತೋಷಕ್ಕೆ ಸಾರಿ ಸಮ ಬರೋದೇ ಇಲ್ಲ. ಯಾಕಂದ್ರೆ ಅನುಭವದಿಂದ ದೇವರು ಅಂತ ಸಂತೋಷವನ್ನ ನನ್ನಲ್ಲಿ ಉಂಟು ಮಾಡಿದ್ದಾನೆ. ಅದಕ್ಕೆ ನಾನಂತೂ ಸಾಕ್ಷಿ ಕೇಳ್ತೇನೆ. ಆಮೇಲೆ, ಹಲ್ಲೆಲೂಯಾ. ಈ ದಿನ ಅಂಥ ಸಂತೋಷ ನಿಮ್ಮ ಹೃದಯದಲ್ಲಿ ಉಂಟಾಗಿದೆಯೋ? ಅಂಥ ಸಂತೋಷ ನಿಮ್ಮ ಹೃದಯದಲ್ಲಿ ಉಂಟಾಗಿಲ್ವೋ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ಯಾವಾಗ ಒಂದು ಆತ್ಮನ ನೀವು ರಕ್ಷಣೆ ನಡೆಸ್ತೀರೋ ನಿಮ್ಮಲ್ಲಿ ಒಂದು ಸಂತೋಷ, ಅದು ರಕ್ಷಣೆಯ ಸಂತೋಷ ದೇವರು ಉಂಟು ಮಾಡ್ತಾನೆ. ಆಮೇಲೆ, ಹಲ್ಲೆಲೂಯಾ. ಆ ರಕ್ಷಣೆಯ ಸಂತೋಷಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಟ್ರಿಲಿಯನ್ ಕೋಟಿ ಕೊಟ್ಟರು ಕೂಡ ಅದಕ್ಕೆ ಸಮ ಬರೋದೇ ಇಲ್ಲ. ಯಾಕಂದ್ರೆ ರಕ್ಷಣೆಯ ಸಂತೋಷ ಅನ್ನೋದು ಅದು ಪರಲೋಕದ ಸಂತೋಷ ಆಗಿದೆ. ಆ ಪರಲೋಕದ ಸಂತೋಷಕ್ಕೆ ಭೂಲೋಕದ ಯಾವ ವಿಷಯ ಕೂಡ ಎಷ್ಟು ಕೋಟಿ ಹಣ ಬಂದರೂ ಕೂಡ ಅದಕ್ಕೆ ಸಾರಿ ಸಮ ಆಗೋದೇ ಇಲ್ಲ. ಆಗೋದಕ್ಕೆ ದೇವರು ಬಿಡೋದು ಇಲ್ಲ. ಆಮೇಲೆ, ಹಲ್ಲೆಲೂಯಾ. ಆದ್ರಿಂದ ನೀವು ದೇವ್ರನ್ನ ಮಹಿಮೆ ಪಡಿಸ್ಬೇಕು ಅನ್ನೋರು ನೀವು ಆತ್ಮಗಳನ್ನು ಸಂಪಾದನೆ ಮಾಡುವವರಾಗಿರಲೇಬೇಕೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದನ್ನು ನಂಬರ್ ಮಾತ್ರ ನಾವು ಕರುವನ್ನು ತಟ್ಟುತ್ತಾ ದೇವರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟು ಹೇಳ್ಬಿಡಿ, ನೀವು ಆತ್ಮಗಳನ್ನು ಸಂಪಾದನೆ ಮಾಡಿ ದೇವ್ರನ್ನ ಮಹಿಮೆ ಪಡಿಸಿ ಅಂತ. ಆಮೇಲೆ, ಹಲ್ಲೆಲೂಯಾ. ಯಾಕಂದ್ರೆ ಇದಕ್ಕೂ ಕೂಡ ಜಾಸ್ತಿ ಟೈಮ್ ಇಲ್ಲ ಕಣ್ರಿ. ಯಾವಾಗ ರಹಸ್ಯ ಭರಣ ಬರುತ್ತೋ ಅಲ್ಲಿಗೆ ಆತ್ಮಗಳನ್ನು ಸಂಪಾದನೆ ಮಾಡುವಂಥ ವಿಷಯ ಕೂಡ ಸ್ಟಾಪ್ ಆಗೋಗುತ್ತೆ, ಎಂಡ್ ಆಗೋಗುತ್ತೆ. ಆನಂತರ ಇನ್ನೇ ರಹಸ್ಯ ಭರಣ ಬಂದರೆ ಸ್ವಾರ್ಥ ಸಾರೋಕೆ ನಾವು ಇರೋಲ್ಲ, ಸಭೆನೂ ಇರೋಲ್ಲ, ಸಭೆಯಲ್ಲಿ ಸೇವಕರು ಕೂಡ ಇರೋಲ್ಲ. ನಾವೆಲ್ಲರೂ ಏನಾಗ್ಬಿಡ್ತೇವೆ? ಎತ್ತಲ್ಪಟ್ಟೋಗ್ಬಿಡ್ತೇವೆ. ಇನ್ನೆಲ್ಲ ಆತ್ಮ ಸಂಪಾದನೆ ಮಾಡೋಣ ಆ ಕಾಲದಲ್ಲಿ. ಟೈಮ್ ಈಸ್ ಎಂಡ್, ಟೈಮ್ ಈಸ್ ಓವರ್ ಆಗೋಗುತ್ತೆ. ಟೈಮ್ ಈಸ್ ಗಾಡ್ ಈಸ್ ಫಿನಿಶ್ಡ್. ಆಮೇಲೆ ರ್ಯಾಪ್ಚರ್ ವಿಲ್ ಕಮ್, ಗಾಸ್ಪಲ್ ಇಸ್ ಸ್ಟಾಪ್ಡ್ ಇನ್ ದ ವರ್ಲ್ಡ್. ಆಮೇಲೆ, ಹಲ್ಲೆಲೂಯಾ. ಯಾವಾಗ ರಹಸ್ಯ ಭರಣ ಬರುತ್ತೋ ಸ್ವಾರ್ಥ ಅನ್ನೋದು ಲೋಕದಲ್ಲಿ ದೇವರೇ ನಿಲ್ಲಿಸ್ಕೊಂಡಾಗಿದ್ದಾನೆ. ಅದಕ್ಕೆ ದೇವರೇ ರಹಸ್ಯ ಭರಣವನ್ನು ದೇವರೇ ನೇಮಕ ಮಾಡಿದ್ದಾನೆ. ಲೋಕದವ್ರು ಯಾರು ಇದನ್ನ ನೇಮಕ ಮಾಡಿಲ್ಲ. ಆದ್ರಿಂದ ಫಲ ಕೊಡುವುದಕ್ಕೂ ಕೂಡ ನಮಗೆ ಸಮಯ ಎಲ್ಲಿವರೆಗೂ ಇದು ರಹಸ್ಯ ಭರಣ ಬರೋರು ಮಾತ್ರನೇ ಇದೆ. ಆದ್ರಿಂದ ರಹಸ್ಯ ಭರಣ ಬರೋದ್ರೊಳಗಿನೇ
ನಾವು ಫಲ ಕೊಟ್ಟು ದೇವರ ಮಹಿಮೆ ಪಡಿಸಲೇಬೇಕೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆದ್ರಿಂದ ಈ ದಿನ ಸಭೆಯ ಪ್ರತಿಯೊಬ್ಬರು ಕೂಡ ತೀರ್ಮಾನ ತೆಗೆದುಕೊಳ್ಬೇಕು. ಆದಷ್ಟು ಬೇಗ ನಾನು ಆತ್ಮನ ಸಂಪಾದನೆ ಮಾಡಿ ದೇವರನ್ನ ಮಹಿಮೆ ಪಡಿಸ್ತೀನಿ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸುವವನ ಇದ್ದಾನೆ. ಯಾವಾಗ ನೀವು ತೀರ್ಮಾನ ತೆಗೆದುಕೊಳ್ತೀರೋ ಅದನ್ನು ಏನು ಮಾಡಬೇಕು, ಕಾರ್ಯಗತವಾಗಿ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಯಾರಿಗಾನ ಹೋಗಿ ಸ್ವಾರ್ಥಿ ಹೇಳಲೇಬೇಕು. ಬೇರೆ ಮಾರ್ಗನೇ ಇಲ್ಲ. ಆಮೇಲೆ ಹಾಲೆಲೂಯಾ. ನೀವು ಫಲ ಕೊಟ್ಟರೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶ ಮಾಡ್ತೀರ. ಫಲ ಕೊಡದೆ ಹೋದರೆ ಇನ್ನು ನೀವುಂಟು, ದೇವರುಂಟು, ಇನ್ನು ವಾಕ್ಯ ಉಂಟು ಅಷ್ಟೇ. ಆಮೇಲೆ ವಾಕ್ಯದಲ್ಲಿ ದೇವರೇ ಹೇಳ್ಬಿಟ್ಟಿದ್ದಾನೆ, ಫಲ ಕೊಡದೇ ಇರುವಂಥ ಮರಗಳನ್ನು ನಾನು ಆರದ ಬೆಂಕಿಯಲ್ಲಿ ಹಾಕ್ಬಿಡ್ತೇನೆ, ಫಲ ಕೊಡುವ ಮರಗಳನ್ನು ಇನ್ನೂ ಹೆಚ್ಚಾಗಿ ಫಲ ಕೊಡುವಂತೆ ಮಾಡ್ತೇನೆ ಎಂಬುದೇ ಭಾಗ 1, ಭಾಗ 2ರಲ್ಲೂ ಮಾತನಾಡಿದ್ದಾನೆ. ಇವತ್ತು ಭಾಗ 3ರಲ್ಲೂ ದೇವರ ಆತನು ನಮ್ಮ ಸಂಗಡ ಆತನು ಬಲವಾಗಿ ಬಲಿಷ್ಠವಾಗಿ ಮಾತನಾಡಿದ್ದಾನೆ. ಈ ಮಾತನಾಡಿದ ಎಲ್ಲ ಮಾತುಗಳಿಗೂ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ಇವತ್ತು ನಿನ್ನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಮಾತುಗಳಿಗೆ ಪಾಯಿ ಕತ್ತಿಗಿಂತಲೂ ಹರಿತವಾಗಿಯೇ ಇದೆ. ಹಾಗೇ ನೀನು ನಮ್ಮ ಸಂಗಡ ಮಾತನಾಡಿದ್ದೆ. ನಾವು ಫಲ ಕೊಡುವ ಮರಗಳಾಗಿರಲೇಬೇಕಂತ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಫಲ ಕೊಡದೇ ಇರುವ ಮರಗಳನ್ನು ಕಡಿದು ಆರದ ಬೆಂಕಿಲಿ ಹಾಕ್ಬಿಡ್ತೀನಿ ಎಂಬುದಾಗಿ ನಿನ್ನ ವಾಕ್ಯ ಇಬ್ಬಾಗಿ ಕತ್ತಿ ಅಂತಲೇ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಸಭೆಯಾದ ಪ್ರತಿಯೊಬ್ಬ ದೇವ ಜನರಾದ ನಾವೆಲ್ಲರೂ ಫಲ ಕೊಡುವಂತೆ ದೇವರಾತ್ಮನ ಪ್ರತಿಯೊಬ್ಬೊಬ್ಬರಲ್ಲೂ ನಿನ್ನ ಆತ್ಮನ ಕಾರ್ಯವು ಉಂಟಾಗಲಿ ಈ ಕ್ಷಣದಲ್ಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯಾಕೆಂದರೆ ಫಲ ಕೊಡೋದಕ್ಕೂ ಕೂಡ ಈಗಾಗಲೇ ಎಂಡಿಂಗ್ ಟೈಮನ್ನು ಕೂಡ ನೀನು ಫಿಕ್ಸ್ ಮಾಡಿದ್ದಿ. ಅದು ನಿನ್ನ ರಹಸ್ಯಪೂರ್ಣವರೆಗೂ ಮಾತ್ರ. ನಿನ್ನ ರಹಸ್ಯಪೂರ್ಣ ಇವತ್ತೇ ಬಂದರೆ ನಾವು ಆ ದೇವರ ಒಳಗೆ ಫಲ ಕೊಟ್ಟು ಮುಗಿಸಿರಲೇಬೇಕು. ಆದ ಕಾರಣ ದೇವರೇ, ನಿನ್ನ ರಹಸ್ಯಪೂರ್ಣದೊಳಗಾಗಿ ನಾವು ಫಲ ಕೊಟ್ಟು ಮುಗಿಸುವಂತೆ ದೈವ ಜನರಾದ ಸಭೆಯ ಪ್ರತಿಯೊಬ್ಬರನ್ನು ಆಶೀರ್ವದಿಸುವ ಫಲವಾಗಿ ನೀನು ಅವರನ್ನು ಉಪಯೋಗಿಸಿ ಯಾವ ರೀತಿಯಲ್ಲಾದರೂ ಸುವಾರ್ತೆಯನ್ನು ಸಾರತಕ್ಕಂತೆ ಪ್ರತಿಯೊಬ್ಬ ದೈವ ಜನರ ಮೇಲೂ ಆತ್ಮನ ಬಲವು, ಆತ್ಮನ ಕಾರ್ಯವು, ಆತ್ಮನ ಜ್ಞಾನವು, ಆತ್ಮನ ತಿಳುವಳಿಕೆ ಉಂಟಾಗಲಿ. ಯೇಸುವೆ, ನಿನ್ನ ಹೆಸರಿನಲ್ಲಿ ಲೋಕದಲ್ಲಿ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡತಕ್ಕಂತೆ ಪ್ರತಿಯೊಬ್ಬ ದೈವ ಜನರ ಮೇಲೂ ನಿನ್ನ ಆತ್ಮನ ಅಭಿಷೇಕ ಉಂಟಾಗಲಿ. ಅವರೆಲ್ಲರೂ ಹೊರಟು ಹೋಗಿ ಸುವಾರ್ತೆ ಸಾರತಕ್ಕಂತೆ ದೇವರ ಆತ್ಮಗಳನ್ನು ಸಂಪಾದನೆ ಮಾಡತಕ್ಕಂತೆ ಪ್ರತಿಯೊಬ್ಬ ದೈವ ಜನರನ್ನು ಆಶೀರ್ವದಿಸಿ ನಡೆಸುವ. ನೀನು ಅವರಲ್ಲಿ ಅವರ ವಾಕ್ಯಗಳು ದೇವರೇ, ನಿನ್ನ ವಾಕ್ಯಗಳು ಅವರಲ್ಲಿ ನೆಲೆಗೊಳ್ಳುವಂತೆ ಪ್ರತಿಯೊಬ್ಬರಲ್ಲಿ ಆಶೀರ್ವದಿಸು. ದೇವರ ಪ್ರತಿಯೊಬ್ಬರು ನಿನ್ನ ದ್ರಾಕ್ಷಿಯ ಬಳ್ಳಿಯಲ್ಲಿ ನೆಲೆಗೊಂಡಿರುವಂತೆ ಆಶೀರ್ವದಿಸು. ಯಾರು ಕೂಡ ನಿನ್ನನ್ನು ಬಿಟ್ಟು ಹೋಗದ ಹಾಗೆ ಕಾರ್ಯವನ್ನು ಪ್ರತಿಯೊಬ್ಬರಲ್ಲೂ ನೀನು ಮಾಡು ಎಂದು ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರಲ್ಲೂ ನಿನ್ನ ವಾಕ್ಯವು ಕಾರ್ಯವನ್ನು ಸಾಧಿಸಲಿ. ನಿನ್ನ ವಾಕ್ಯವೇ ಬಾಯಿ ಕತ್ತಿಯಂತೆ ಐತೆ. ನಾವು ಮಾತನಾಡಿದಕ್ಕಾಗಿ ಸ್ತೋತ್ರ. ನೀನು ಮಾತನಾಡಿದ ಪ್ರತಿಯೊಂದು ವಾಕ್ಯಗಳು ಅದು ಜೀವವನ್ನು ಕೊಡುವುದಕ್ಕೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಆತ್ಮೀಕವಾದ ನಿತ್ಯ ಜೀವನ ಹೊಂದಿಕೊಳ್ಳತಕ್ಕಂತೆ ನೀನು ಆಶೀರ್ವದಿಸು. ನೀನು ಮಾತನಾಡಿದ ನಿನ್ನ ಎಲ್ಲ ಮಾತುಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯಕ್ಕೆ ನಾವು ತಲೆಬಾಗುತ್ತೇವೆ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೀತೇವೆ. ನಿನ್ನ ವಾಕ್ಯದಂತೆ ನಾವು ನಡೆಯುವಂತೆ, ಜೀವಿಸುವಂತೆ ನಮ್ಮೆಲ್ಲರ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ನಡೆಸುವ. ಅದರೆಲ್ಲ ಮಾನ ಮಹಿಮೆ ಘನತೆಗಳು ಎಂದೆಂದಿಗೂ ಶಾಶ್ವತ ನಿನಗೆ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ. ತಂದೆ ಆದ ದೇವರೇ, ನಮ್ಮ ತಂದೆ ಆ ದೇವರ ಪ್ರತಿಕರ್ತನಾದ ಯೇಸುಕ್ರಿಸ್ತನ ಕೃಪೆ ಪವಿತ್ರಾತ್ಮನ ತೈಕಿತಿ ಎಂದೆಂದಿಗೂ ಸದಾಕಾಲ ಯೇಸುವಿನ ರಹಸ್ಯ ವರ್ಣ ಬರೋರ್ಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.